ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗ ನೀವು ಒಂದು ಚಿತ್ರ ನೋಡ್ತಾ ಇದ್ದೀರಲ್ವ? ಏನದು ಚಿತ್ರ? ಏನು ಅನ್ನಿಸ್ತಾ ಇದೆ? ಅದು ಯೋಚಿಸ್ಬೇಕಲ್ವ? ಆ ಚಿತ್ರ ನೋಡಿ ಯೋಚಿಸಿ ಹೇಳಿ. ಏನದು ಯೋಚಿಸೋಕ್ಕೇನಿದೆ ಅಲ್ಲಿ? ಅಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ಏಕೆ ಅಂತ. ಅಂದರೆ ನಾಯಿಯನ್ನು ಬೆಕ್ಕು ಕಂಡಾಗ ಏಕೆ ಓಡುತ್ತದೆ? ಆ ಥರ ನೀವು ಒಂದು ಹಾವು ಅದನ್ನು ನೋಡಿದ್ರೆ ಓಡ್ತೀರಲ್ವ ಅಲ್ಲಿಂದ, ಬೇಗ ಜಾಗ ಖಾಲಿ ಮಾಡಬೇಕು ಅಂತ. ಯಾಕೆ? ಹೌದಾ? ನಿಮಗೆ ಆ ಹಾವಿನಿಂದ ಅಪಾಯ ಇದೆ ಅಂತ ಗೊತ್ತಾಗುತ್ತೆ. ಅದೇ ಥರ ಆ ಬೆಕ್ಕಿಗೂ ಸಹ ಅದರಿಂದ ಅಪಾಯ ಇದೆ ಅಂತ ಗೊತ್ತಾಗಿ ನಾನು ನೆಲ್ ತಿನ್ನುತ್ತೋ ಅನ್ನೋ ಥರ ಓಡ್ತಾ ಇರುತ್ತೆ. ಇಲ್ಲಿ ನೋಡಿ ಈ ಚಿತ್ರ, ಇದರಲ್ಲೂ ಅಷ್ಟೇ ಅಲ್ವಾ? ಏನಿದೆ ಅದರಲ್ಲೂ ಯೋಚಿಸಿ ಹೇಳಿದೆ. ಏನು ಯೋಚಿಸ್ಬೇಕಲ್ಲಿ? ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ಏಕೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ? ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ಏಕೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ? ಅಯ್ಯೋ, ಬಿಸಿಯಾದ ವಸ್ತು ಮುಟ್ಟಿದರೆ ಮತ್ತೆ ಕೈ ಎಳ್ಕೊಳ್ಳೋದೆಲ್ಲ ಇಟ್ಕೊಳ್ಳೋಕ್ಕಾಗುತ್ತಾ ಅಂತ ಮಾಡ್ತೀರ, ಹೌದಾ? ಯಾಕೆ ಅಂದರೆ ಹೌದಲ್ಲ, ಅದರಿಂದ ಅಪಾಯ ಜಾಸ್ತಿ. ನಾವಿನ್ನು ಹಾಗೆ ಇಟ್ಕೊಂಡಿದ್ರೆ ನಮಗಿನ್ನೂ ಅದರಿಂದ ತುಂಬ ಸುಡುತ್ತೆ, ಅಪಾಯ ಜಾಸ್ತಿ ಅಂತ ನೀವು ಇಂದ ಕೇಳ್ಕೊತೀರ, ಹೌದಲ್ಲ ಮಕ್ಕಳ? ಇದು ನೋಡಿ ಏನಿದೆ ಇಲ್ಲಿ ಚಿತ್ರದಲ್ಲಿ? ಸೂರ್ಯಕಾಂತಿ ಹೂವು, ಹೌದಾ? ಅದು ಸೂರ್ಯನ ಬೆಳಕು ಯಾವ ಕಡೆ ಬರುತ್ತೋ ಆ ಕಡೆ ಚಲಿಸ್ತಾ ಇರುತ್ತೆ, ಹೌದಾ? ಮಧ್ಯಾಹ್ನ 12 ಗಂಟೆಗೆ ಮೇಲಕ್ಕಿರುತ್ತೆ. ಬೆಳಗ್ಗೆ ಬರಬೇಕಾದ್ರೆ ಬೆಳಗ್ಗೆ ಯಾವ ಕಡೆ ಸೂರ್ಯ ಇರ್ತಾನೆ ಆ ಕಡೆ, ಮತ್ತು ರಾತ್ರಿ ಆದ ತಕ್ಷಣ ಒಂದು ಕಡೆ, ಸಂಜೆ ಆಗ್ತಾರ ಒಂದು ಕಡೆ ತಿರುಗುತ್ತೆ, ಹೌದಾ? ಯಾಕೆ? ಸೂರ್ಯಕಾಂತಿ ಹೂವು ಅಂತಲೇ ಹೇಳ್ತೀವಿ ಅದಕ್ಕೆ. ಸೂರ್ಯನ ಕಡೆ ಬಾಗುತ್ತೆ, ಹೌದಲ್ಲ? ಇದೇನಿದು ಬರೀ ಯೋಚಿಸಿ ಯಾಕೆ ಅಂತ ಕೇಳ್ತಾ ಇದ್ದಾರೆ? ಏನಿದೆ ಇದು ವಿಷಯ? ಯಾಕೆ ಇವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತಲ್ವ ಮಕ್ಕಳ? ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟದ ಒಂದು ಪಾಠ ಇದೆ. ಯಾವ ಪಾಠ? ನೀವು ಜೀವಕ್ರಿಯೆಗಳು ಅಂತ ಕೇಳಿದ್ದೀರ, ಹೌದಾ? ಜೀವಕ್ರಿಯೆಗಳು ಅಂದರೆ ಜೀವಿಗಳಲ್ಲಿ ನಡೀತಕ್ಕಂಥ ಕ್ರಿಯೆಗಳೇ ಜೀವಕ್ರಿಯೆಗಳು, ಹೌದಾ? ಆ ಜೀವಕ್ರಿಯೆಗಳು ಯಾವ್ಯಾವಿದ್ದಾವೆ? ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ, ಹೌದಾ? ವಿಸರ್ಜನಾ ಕ್ರಿಯೆ, ರಕ್ತ ಪರಿಚಲನ ಕ್ರಿಯೆ, ಈಗ ಅನೇಕ ಕ್ರಿಯೆಗಳನ್ನು ನೀವು ನೋಡ್ತೀರ ಜೀವಿಗಳಲ್ಲಿ. ಹಾಗೆ ಇದು ಯಾವ ಕ್ರಿಯೆಯನ್ನು ಮಾಡುತ್ತೆ? ಇದು ಯಾವ ಕ್ರಿಯೆ ಸಂಬಂಧಪಟ್ಟಿದೆ? ಇದು ನಿಮಗೆ ತೋರಿಸ್ತಕ್ಕಂಥ ಚಿತ್ರಗಳು ಇದು ಯಾವ ಕ್ರಿಯೆ ಜೀವಿಗಳಲ್ಲಿ? ಇದು ಯಾವ ಕ್ರಿಯೆ ಅನಿಸುತ್ತೆ? ಸೂರ್ಯಕಾಂತಿ ಹೂವು ಸೂರ್ಯನ ಕಡೆ ತಿರುಗೋದು. ಗೊತ್ತಾಗಲಿಲ್ಲ ಮಕ್ಕಳ? ಈ ಕ್ರಿಯೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಹೌದಾ? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಗೊತ್ತಾಯ್ತಾ? ಹಾಗಾದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ನಿಮಗೆ ಪಾಠ ಇಲ್ಲ ಅಂತ ನಿಮಗನ್ಸುತ್ತೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದರೆ ಪಾಠದ ಹೆಸರು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಲ್ಲ ಮಕ್ಕಳ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಇದೆ ನಿಮಗೆ, ಗೊತ್ತಾಯ್ತಾ? ಪಾಠ ಯಾವುದು? ನಿಯಂತ್ರಣ ಮತ್ತು ಸಹಭಾಗಿತ್ವ. ಓಕೆ, ಗೊತ್ತಾಯ್ತಲ್ಲ ಯಾವ ಪಾಠ ಅಂತ? ಓಕೆ, ಇದೇನು ಈ ಚಿತ್ರ ನೋಡಿದ್ದೀರಾ ಮಕ್ಕಳ? ಅಲ್ಲಿ ಹೆಸರಿದೆ ತಾನೇ, ನರಕೋಶ. ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೂ ನರಕೋಶಕ್ಕೂ ಏನಪ್ಪ, ಯಾಕೆ ಹಿಂಗೆ ತೋರಿಸ್ತಿದ್ದಾರೆ ಅಂತ ನಿಮ್ಗನ್ಸುತ್ತಲ್ವಾ? ನೀವೆಲ್ಲ ಜೀವಕ್ರಿಯೆಗಳು ಹೇಳಿದ್ರಲ್ಲ, ಆ ಜೀವಕ್ರಿಯೆಗಳನ್ನು ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಭಾಗಗಳು ಅಥವಾ ಅಂಗಗಳು ಸಹಕಾರ ಮಾಡ್ತವೆ. ಜೀರ್ಣಕ್ರಿಯೆ ಅಂದರೆ ಯಾವ ಭಾಗಗಳು ಸಹಾಯ ಮಾಡ್ತವೆ? ಜೀರ್ಣಕ್ರಿಯೆ ಅಂದರೆ ಬಾಯಿನಲ್ಲಿರೋ ನಾಲಿಗೆ, ಹಲ್ಲು, ಅನ್ನನಾಳ, ಹೌದಾ? ಅದೇ ಥರ ಅನ್ನನಾಳ ಆದಮೇಲೆ ಜಠರ ಆದಮೇಲೆ
ಸಣ್ಣ ಕರಳು, ದೊಡ್ಡ ಕರಳು, ಮೇದೋಜೀರಕ ಗ್ರಂಥಿ, ಪಿತ್ತಕೋಶ, ಹೀಗೆ ಹಲವಾರು ಭಾಗಗಳು ಜೀರ್ಣಕ್ರಿಯೆಗೆ. ಗುದದ್ವಾರ ನೆಕ್ಸ್ಟ್. ಇಷ್ಟು ಭಾಗಗಳು ನಮಗೆ ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ ಇವೆಲ್ಲ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಭಾಗಗಳು. ಹಾಗೆ ಶ್ವಾಸಕ್ರಿಯೆಗೆ ಯಾವ ಸಂಬಂಧ? ಶ್ವಾಸಕ್ರಿಯೆ ಮಾಡಲಿಕ್ಕೆ ಯಾವ ಭಾಗಗಳು ಸಹಾಯಕ ಆಗ್ತವೆ? ಎಸ್, ಇವೆಲ್ಲ ಕ್ರಿಯೆಗಳಿಗೆ ಯಾವ್ಯಾವ ಕ್ರಿಯೆಗೆ ಏನೇನು ಭಾಗಗಳು ಸಹಾಯಕ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ಹಾಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಒಂದು ಪ್ರಚೋದನೆ ಅಂದ್ರೇನು? ನೀವೆಲ್ಲ ಹೋಗ್ತಾ ಇರ್ತೀರ, ರೋಡ್ ಕ್ರಾಸ್ ಮಾಡ್ತಾ ಇರ್ತೀರ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ನೀವು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸುಮ್ಮನೆ ಹೋಗ್ಬಿಡ್ತೀರಾ? ಇಲ್ಲ, ಹೌದಾ? ಆ ಕಡೆ ಈ ಕಡೆ ನೋಡ್ತೀರಾ, ಏನಿದೆ, ವೆಹಿಕಲ್ಸ್ ಬರ್ತಿದ್ದಾವೋ ಇಲ್ಲೋ ಅಂತ. ಅಲ್ಲಿ ವೆಹಿಕಲ್ಸ್ ಬರ್ತಾ ಇದ್ದರೆ ಎಷ್ಟು ದೂರ ಇದ್ದಾವೆ? ತುಂಬ ದೂರ ಇದ್ದಾವೋ, ತುಂಬ ಹತ್ರ ಬಂತು? ತುಂಬ ದೂರ ಇದ್ದರೆ ಅವು ನಮ್ಮ ಹತ್ರ ಬರೋಷ್ಟೊತ್ತಿಗೆ ನಾನು ಕ್ರಾಸ್ ಮಾಡ್ಬೋದಾ? ಹೌದಾ? ತುಂಬ ಹತ್ರ ಇದ್ದರೆ ಬೇಡ ಕ್ರಾಸ್ ಮಾಡೋದು, ಇಲ್ಲೇ ನಿಲ್ಲೋಣ, ಯಾಕೆಂದರೆ ಅಲ್ಲಿ ಅಪಾಯ. ಗೊತ್ತಾಗುತ್ತಲ್ವ ನಿಮಗೆ? ನನಗೆ ತೊಂದರೆ ಆಗುತ್ತೆ. ಈ ರೀತಿ ಆ ಕ್ರಾಸ್ ಮಾಡೋದು ಒಂದು ಪ್ರಚೋದನೆ ಆದರೆ, ಪ್ರತಿಕ್ರಿಯೆಯನ್ನು ನಾವು ಅದನ್ನು ಡಿಸಿಷನ್ ತಗೊಳ್ಳೋದು ಪ್ರತಿಕ್ರಿಯೆ. ಹೌದಾ? ಈ ಪ್ರಚೋದನೆ ಆಗಲಿ ಪ್ರತಿಕ್ರಿಯೆ ಆಗಲಿ ಇದು ಒಂದು ಜೀವಕ್ರಿಯೆನೇ ಹೌದು. ಹೌದಾ? ಈ ಕ್ರಿಯೆ ಮಾಡಲಿಕ್ಕೆ ಯಾವ ಭಾಗಗಳು ಸಹಾಯಕ ಆಗುತ್ತೆ ಅಂದರೆ ನರಕೋಶಗಳು. ಅಯ್ಯೋ ರಾಮ, ನಾವು ಕ್ರಾಸ್ ಮಾಡೋಕ್ಕೆ ನರಕೋಶಗಳು ಹೆಂಗಪ್ಪ ಸಹಾಯ ಮಾಡುತ್ತೆ ಅಂತ ಅನಿಸುತ್ತೆ ನಿಮಗೆ? ನಾವು ನೋಡಿದ್ರೆ ಕಣ್ಣಲ್ಲಿ ನೋಡ್ತೀವಿ. ಎಸ್, ಹೌದು ಮಕ್ಕಳ, ಕಣ್ಣು ಸಹಾಯಕ ಆಗುತ್ತೆ. ಕಣ್ಣು ಸಹಾಯಕ ಆಗಂತಂದಲ್ಲ. ಕಾಲಲ್ಲಿ ಹೋಗ್ತೀವಿ, ಹೌದು, ಕಾಲು ಸಹ ಸಹಾಯ ಮಾಡುತ್ತೆ, ನಿಮಗೆ ಮಾಡಲ್ಲ ಅಂತ ಹೇಳಿಲ್ಲ. ಆದರೆ ಕಣ್ಣಲ್ಲಿ ನೋಡಿದ್ದನ್ನು ನೀವು ವಿಷಯ ಜ್ಞಾನ ತಿಳ್ಕೋಬೇಕು. ನಿಮಗೆ ಯಾವುದೇ ಒಂದು ವಿಷಯ ತಿಳಿಲಿಕ್ಕೆ ಸಹಾಯಕ ಆಗ್ತಕ್ಕಂಥ ಭಾಗ ಮೆದುಳು. ಹೌದಾ? ಈ ಮೆದುಳು ಪೂರ್ತಿ ನರಕೋಶದಿಂದ ಮಾಡಲ್ಪಟ್ಟಿರುತ್ತೆ. ಆ ನರಕೋಶ ಪುನಃ ಮೆದುಳಿನಲ್ಲಿರ್ತಕ್ಕಂಥ ನರಕೋಶಗಳು ಕಾಲಿಗೆ ಸಂದೇಶ ಕಳಿಸುತ್ತೆ, ನೀನು ಹೋಗಬೇಕು, ಬೇಡೋ, ಕ್ರಾಸ್ ಮಾಡೋಕ್ಕೋ ಬೇಡೋ ಅಂತ. ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಸಹಕಾರಿಯಾಗಿರ್ತಕ್ಕಂತಹ ಭಾಗ ನ್ಯೂರಾನ್, ನರಕೋಶ. ಇಲ್ಲಿ ಮತ್ತೆ ಪಾಠದ ಹೆಸರು ಸಹಭಾಗಿತ್ವ ಮತ್ತು ನಿಯಂತ್ರಣ ಅಂತಿದೆ. ಹೌದಾ? ಸಹಭಾಗಿತ್ವ ಅಂದರೆ ಇವೆಲ್ಲ ಸಹಾಯ ಮಾಡ್ತದೆ, ನರಕೋಶಗಳು ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸಲಿಕ್ಕೆ. ಅದಕ್ಕೋಸ್ಕರ ನಿಮ್ಮ ಪಾಠದ ಹೆಸರು ಸಹಭಾಗಿತ್ವ ಮತ್ತು ನಿಯಂತ್ರಣ. ಈ ಒಂದು ಕಾರ್ಯಕ್ಕೆ ಸಹಾಯ ಮಾಡತಕ್ಕಂತಹ ಭಾಗ ನರಕೋಶಗಳು. ಎಲ್ಲಿದ್ದಾವೆ ನರಕೋಶಗಳು? ಬಾಯಿ, ಹಲ್ಲು, ಅನ್ನನಾಳ, ಈ ಥರ ನಮಗೆ ಬಾಯಿನಲ್ಲಿ ಹಲ್ಲು, ಮೂಗು, ಶ್ವಾಸಕೋಶ ಇವೆಲ್ಲ ಕಾಣಿಸ್ತವೆ. ಅವೆಲ್ಲ ಕಾರ್ಯ ಮಾಡ್ತದೆ, ಗೊತ್ತಾಗ್ತದೆ. ಹೌದಾ? ನರಕೋಶಗಳು ಕಾಣಿಸ್ತವ? ಇಲ್ಲ ಮಕ್ಕಳ, ಕಾಣಿಸಲ್ಲ. ನರಕೋಶಗಳು ಎಲ್ಲಿರ್ತವೆ ಹಂಗಾದ್ರೆ? ಎಲ್ಲಿರ್ತವೆ ಅಂದರೆ ನಿಮಗೆ ಯಾರು ಏನಾರು ಸ್ವಲ್ಪ ಚುಚ್ಚಿದ್ರಪ್ಪ, ಹೊಡೆದ್ರಪ್ಪ, ನಿಮಗೆ ಯಾವ್ದಾರ ಭಾಗದಿಂದ ತಣ್ಣಗಾಯ್ತಪ್ಪ, ಬಿಸಿ ಆಯ್ತಪ್ಪ, ಇವೆಲ್ಲ ಅವುಗಳನ್ನು ತಿಳಿಲಿಕ್ಕೆ ನಾವು ಚರ್ಮ ಅಂದ್ಕೋತೀವಿ ಅಲ್ವಾ? ನಮ್ಮ ದೇಹದ ಹೊರಭಾಗದಲ್ಲಿ ಚರ್ಮ ಅಷ್ಟೇ ಅಲ್ಲ, ನರಕೋಶಗಳು ಈ ಒಂದು ಕ್ರಿಯೆಗಳನ್ನು ತಿಳ್ಕೊಳ್ತಾವೆ. ಮುಳ್ಳು ಚುಚ್ಚುತ್ತಪ್ಪ ನಿಮಗೆ, ಇವೆಲ್ಲ ನೋವಾಯಿತು. ಆಮೇಲೆ ನೀವೇನೇ ಹೊರಗಿನ ಪ್ರಪಂಚದಲ್ಲಿ ನೀವೇನೇ ನೋಡ್ತಿರ್ತೀರ, ನೀವು ಏನೇನು ಕ್ರಿಯೆಯನ್ನು ಮಾಡ್ತಿರ್ತೀರ, ಅವುಗಳನ್ನೆಲ್ಲ ಗ್ರಹಿಸ್ತಕ್ಕಂಥದ್ದೇ ನರಕೋಶಗಳು. ಗ್ರಹಿಸ್ತಕ್ಕಂಥದ್ದು ಜ್ಞಾನೇಂದ್ರಿಯಗಳು. ಆ ವಿಷಯನೆಲ್ಲ ಗ್ರಹಿಸಿರ್ತಕ್ಕಂಥ ವಿಷಯಗಳನ್ನೆಲ್ಲ ಮೆದುಳಿಗೆ ತಗೊಂಡೋಗ್ತಕ್ಕಂಥದ್ದು ನರಕೋಶಗಳು. ಗೊತ್ತಾಯ್ತಾ? ಈ ನರಕೋಶಗಳು ಈ ರೀತಿ ನಮಗೆ ಪ್ರಚೋದನೆ, ಸುತ್ತಮುತ್ತ ವಾತಾವರಣದಲ್ಲಿ ಏನಾಗುತ್ತಲ್ಲ ಅದು ಪ್ರಚೋದನೆ, ನಾವೇನು ಅದಕ್ಕೆ ರಿಯಾಕ್ಷನ್ ಮಾಡ್ತೀವಲ್ಲ ಅದು ಪ್ರತಿಕ್ರಿಯೆ. ಈ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಸಹಾಯಕ ಆಗ್ತಕ್ಕಂಥ ಭಾಗನೇ ನರಕೋಶ. ಈ ನರಕೋಶ ಚಿತ್ರ ನೀವು ಬರೆದಿದ್ದೀರಲ್ವಾ? ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನರಕೋಶ ಅಂತ ಕರಿತೀವಿ.
ನರ ಅಂಗಾಂಶ. ಅಂಗಾಂಶ ಅಂದರೆ ನೆನಪಿದೆಯಾ? ಸ್ನಾಯು ಅಂಗಾಂಶ, ಚಲನೆ ಸಹಾಯಕ ಆಗ್ತಕ್ಕಂಥದ್ದು. ಅದೇ ಥರ ನಮ್ಮ ಚರ್ಮದಲ್ಲಿರೋದು ಅನುಲೇಪಕ ಅಂಗಾಂಶ. ಅಂಗಾಂಶ ಅಂದರೆ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರಿತೀವಿ. ಅದೇ ಥರ ನರಕೋಶಗಳೆಲ್ಲ ಇಡೀ ದೇಹದಲ್ಲಿರ್ತವೆ. ಇವೆಲ್ಲ ಒಂದೇ ರೀತಿ ರಚನೆಯನ್ನು ಹೊಂದಿರ್ತವೆ, ನಿರ್ದಿಷ್ಟ ಕಾರ್ಯವನ್ನು ಸಹ ಇವು ನಿರ್ವಹಿಸ್ತವೆ. ಇವುಗಳನ್ನು ನರ ಅಂಗಾಂಶ ಅಂತ ಕರಿತೀವಿ. ಆಯ್ತಾ ಮಕ್ಕಳ? ಈ ನರಾಂಗಾಂಶದ ಚಿತ್ರ 9ನೇ ಕ್ಲಾಸಲ್ಲೂ ಬಂದಿತ್ತು, ಈಗಲೂ ಬಂದಿದೆ. ಈ ಚಿತ್ರವನ್ನು ಬರೀ ಇದನ್ನು ಅಭ್ಯಾಸ ಮಾಡಬೇಕು, ಭಾಗಗಳನ್ನು ಗುರುತಿಸ್ಬೇಕು. ಗೊತ್ತಾಯ್ತಾ? ಅಷ್ಟೇ. ನರ ಅಂಗಾಂಶ ಹಂಗಾರೆ ಸಸ್ಯಗಳಲ್ಲಿರುತ್ತಾ ಅಂದರೆ ಇಲ್ಲ, ಪ್ರಾಣಿಗಳಲ್ಲಿರುತ್ತೆ. ಮತ್ತು ಮಿಸ್ ಇದನ್ನು ತೋರಿಸಿದಿರಲ್ಲ ನೀವು ಸೂರ್ಯಕಾಂತಿ ಹೂವನ್ನು. ಸೂರ್ಯಕಾಂತಿ ಹೂ ತೋರಿಸಿದ್ದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತೋರಿಸಿದ್ದು. ಆದರೆ ನರಕೋಶ ಇರ್ತಕ್ಕಂಥದ್ದು ಪ್ರಾಣಿಗಳಲ್ಲಿ ಮಾತ್ರ ಮಕ್ಕಳು. ಗೊತ್ತಾಯ್ತಾ? ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ. ಈ ನರಕೋಶಗಳು ತಿಳಿಸಿದ ತಕ್ಷಣ ಸ್ನಾಯುಗಳು ಕೆಲಸ ಮಾಡುತ್ತಾನೆ. ಬರೀ ಸ್ನಾಯುಗಳಿದ್ರಾಗಲ್ಲ, ಗ್ರಾಹಕಗಳು ಬೇಕು. ಗ್ರಾಹಕಗಳು ಅಂದರೆ ಈ ಜ್ಞಾನೇಂದ್ರಿಯಗಳು. ಗೊತ್ತಾಯ್ತಾ? ಇವೆಲ್ಲವೂ ಸೇರಿಕೊಂಡು ನಮ್ಮ ಪ್ರಾಣಿಗಳಲ್ಲಿ ಅಥವಾ ಜೀವಿಗಳಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಹೌದಾ? ಪರಿಸರದಲ್ಲಿ ನೋಡಿ, ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶಗಳು ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತವೆ. ರುಚಿ ಗ್ರಾಹಕ ಕೋಶಗಳು ರುಚಿಯನ್ನು ಪತ್ತೆ ಮಾಡುತ್ತವೆ. ಹಾಗೆ ವಾಸನೆ ಗ್ರಾಹಕ ಕೋಶಗಳು ವಾಸನೆಯನ್ನು ಪತ್ತೆ ಮಾಡುತ್ತವೆ. ಅಂದರೆ ಎಲ್ಲ ಜ್ಞಾನೇಂದ್ರಿಯಗಳಲ್ಲೂ ಸಹ ಗ್ರಾಹಕ ಕೋಶಗಳಿರ್ತವೆ. ಆ ಗ್ರಾಹಕ ಕೋಶಗಳು ಗ್ರಹಿಸ್ತವೆ. ಗ್ರಾಹಕ ಕೋಶಗಳು ಅಂದರೆ ಅವ್ಯವಹಾರ ಇರ್ತವೆ ಮಿಸ್, ನರಕೋಶಗಳ ಥರ ಅನ್ಬೇಡ್ರಿ. ಈ ಗ್ರಾಹಕ ಕೋಶಗಳು ಅಂದರೂ ನರಕೋಶಗಳೇ ಅಲ್ಲೂ ಇರೋದು. ಅಂದರೆ ಜ್ಞಾನವನ್ನು, ಸುತ್ತಮುತ್ತಲಿನ ವಾತಾವರಣದಲ್ಲಿ ಜ್ಞಾನ ಏನಾಗುತ್ತೆ ಅನ್ನೋದನ್ನು ಗ್ರಹಿಸ್ತವಲ್ಲ, ಅದಕ್ಕೋಸ್ಕರ ಅವುಗಳನ್ನು ನಾವು ಗ್ರಾಹಕ ಕೋಶಗಳು ಅಂತ ಕರಿತೀವಿ. ಹೌದಾ? ಗ್ರಾಹಕ ಕೋಶಗಳು ಅಂದ ತಕ್ಷಣ ನಾವು ಬೇರೆ ನರಕೋಶಗಳ ಥರ ಬೇರೆ ಥರ ಕೋಶಗಳಿದೆ ಅಂತ ಅರ್ಥ ಮಾಡ್ಕೋಬೇಕು. ನರಕೋಶಗಳೇ ಗ್ರಾಹಕ ಕೋಶಗಳು, ಜ್ಞಾನೇಂದ್ರಿಯಗಳಿಂದ ಗ್ರಹಿಸೋದ್ರಿಂದ ಗ್ರಾಹಕ ಕೋಶಗಳು ಅಂತ ನಾವು ಕರಿತೀವಿ. ಆಯಿತಾ? ಈ ಗ್ರಾಹಕ ಕೋಶಗಳು ಜ್ಞಾನೇಂದ್ರಿಯಗಳಿಂದ ಬಂದಿರತಕ್ಕಂತಹ ಸಂದೇಶಗಳನ್ನು ಗ್ರಾಹಕಗಳು ಅಂದರೆ ಜ್ಞಾನೇಂದ್ರಿಯಗಳು, ಪ್ರತಿಯೊಂದು ಜ್ಞಾನೇಂದ್ರಿಯಿಂದನೂ ಸಹ ನರಕೋಶಗಳು ಮೆದುಳಿಗೆ ಹೋಗ್ತವೆ. ಆ ಪ್ರತಿಯೊಂದು ಜ್ಞಾನೇಂದ್ರಿಯಗಳಿಂದ ಏನು ನರಕೋಶಗಳು ಮೆದುಳಿಗೆ ಹೋಗ್ತಾವಲ್ಲ, ಅವುಗಳನ್ನೇ ನಾವು ಗ್ರಾಹಕ ಕೋಶಗಳು ಅಂತ ಕರಿತೀವಿ. ಈ ಗ್ರಾಹಕ ಕೋಶಗಳೇನು ಮಾಡ್ತವೆ? ಸಂದೇಶಗಳನ್ನು ಮೆದುಳಿಗೆ ಕಳಿಸ್ತವೆ. ಮೆದುಳುಗಳು ಮತ್ತೆ ಪುನಃ ಸಂದೇಶವನ್ನು ನರಕೋಶಗಳ ಮೂಲಕ ಸ್ನಾಯುಗಳಿಗೆ ಕಳಿಸುತ್ತೆ. ಗೊತ್ತಾಯ್ತಾ? ಈ ರೀತಿ ಪ್ರಾಣಿಗಳಲ್ಲಿರ್ತಕ್ಕಂಥ ನರವ್ಯೂಹ ಅಂದರೆ ನರಕೋಶಗಳ ಗುಂಪು ಅಥವಾ ನರಾಂಗಾಂಶ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳ? ನೋಡಿ, ಪ್ರಾಣಿಗಳಲ್ಲಿ ನರವ್ಯೂಹ ಅದರ ರಚನೆ ನೋಡಿ ಹೆಂಗಿರುತ್ತೆ ಅಂತ. ಇದಿಷ್ಟೇ ಸೆಲ್ಲು ನೋಡಿ, ಅದಕ್ಕೆ ಇದಿಷ್ಟೇ ಭಾಗ ಸೆಲ್ಲು ಅಂತ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇದೆಯಲ್ಲ, ಇದು ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೊಕಾಂಡ್ರಿಯಾ, ಇದಿಷ್ಟೇ ಸೆಲ್ಲು. ಇದೆಲ್ಲ ಯಾಕಿದೆ? ಇದೆಲ್ಲ ಏನು ಅಂದರೆ ಆ ನರಕೋಶ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಹಾಯಕ ಆಗ್ತಕ್ಕಂಥ ಭಾಗಗಳವು. ಸೆಲ್ ಬಾಡಿ ಅಂತ ಕೊಟ್ಟಿದ್ದಾರೆ. ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್, ಮೈಟೊಕಾಂಡ್ರಿಯಾ. ಗೊತ್ತಾಯ್ತಾ? ಇವೆಲ್ಲ ಏನು? ಇವು ಡೆಂಡ್ರೈಟ್ಗಳು ಅಂತ ಇಲ್ಲಿದೆ ನೋಡಿ. ಡೆಂಡ್ರೈಟ್ ಬ್ರಾಂಚಸ್. ಗೊತ್ತಾಯ್ತಾ? ಇವುಗಳು ಡೆಂಡ್ರೈಟ್ಸ್ಗಳು ಅಂತ. ಇವು ಈ ಗ್ರಾಹಕ ಕೋಶಗಳಲ್ಲಿ, ಈ ಗ್ರಾಹಕಗಳಿಂದ ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನು ಸ್ವೀಕರಿಸಿ ಜೀವಕೋಶ ಕಳಿಸ್ತವೆ. ಜೀವಕೋಶದಿಂದ ಇಲ್ಲಿ ಉದ್ದನೆ ಭಾಗ ಇದೆ ನೋಡಿ, ಆಕ್ಸಾನ್. ಇದಕ್ಕೇನಂತಾರೆ? ಆಕ್ಸಾನ್. ಅದು ಮೈಲಿನ್ ಅಂತಕ್ಕಂಥ ಒಂದು ಕೊಬ್ಬಿನ ಹೊದಿಕೆಯಿಂದ ಆವೃತ್ತ ಆಗಿರುತ್ತೆ. ಆಕ್ಸಾನ್ ಜೀವಕೋಶದಿಂದ ಸಂದೇಶವನ್ನು ಈ ಆಕ್ಸಾನ್ ತುದಿವರೆಗೆ ಬರುತ್ತೆ.
ತುದಿನಲ್ಲಿ ಏನಿರುತ್ತೆ, ಕವಲು ಹೊಡೆದಿರುತ್ತೆ. ನೋಡಿ, ಟೀಲೋಡೆಂಡ್ರಾಯ್ಡ್ಸ್ ಅಂದರೆ ಮತ್ತೆ ಕವಲು ಹೊಡೆದಿರುತ್ತೆ. ಇಲ್ಲಿ ಕವಲು ಹೊಡೆದಿರ್ತಕ್ಕಂಥ ಈ ಭಾಗ ಪುನಃ ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳಿಗೆ ಸಂದೇಶವನ್ನು ಕೊಡುತ್ತೆ. ಗೊತ್ತಾಯ್ತಾ? ಈ ರೀತಿ ನರಕೋಶ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ರೀತಿ ದೇಹದ ಪೂರ್ತಿ ನರಕೋಶಗಳಿರ್ತವೆ, ಒಂದಕ್ಕೊಂದೊಂದಕ್ಕೊಂದು ಸಂಪರ್ಕ ಇರ್ತವೆ. ನರಕೋಶವೊಂದರ ಡೆಂಡ್ರೈಟ್ಗಳಲ್ಲಿನ ವಿದ್ಯುತ್ ಆವೇಗವು ಅಂದರೆ ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್. ಈಗ ನಾನು ನಿಮಗೆ ನೆಕ್ಸ್ಟ್ ಏನು ಹೇಳಬೇಕು, ಅವೆಲ್ಲ ವಿಷಯಗಳು ನಾಲ್ಗೆಗೆ ಬರುತ್ತೆ. ಎಲ್ಲಿಂದ? ನರಕೋಶಗಳಿಂದ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಎಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಕಂಪ್ಯೂಟ್ರಿಗಿಂತನೂ ಫಾಸ್ಟಾಗಿ ನಮ್ಮ ಮೆದುಳು ವರ್ಕ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನರಕೋಶಗಳು. ನೋಡಿ, ಕಂಪ್ಯೂಟ್ರ್ನಂತಹ ಒಂದು ಸಾಧನ ಆಗಲಿ ಕಂಡುಹಿಡಿತಾರೆ ಅಂದರೆ ಅದಕ್ಕೆ ಆ ಬ್ರೈನ್ ಅಥವಾ ಮೆದುಳಿನಲ್ಲಿರ್ತಕ್ಕಂಥ ನರಕೋಶಗಳು ಕಾರಣ ಮಕ್ಕಳು. ಅದಕ್ಕೆ ಈ ರೀತಿ ನರಕೋಶವೊಂದರ ಡೆಂಡ್ರೈಟ್ಗಳಲ್ಲಿನ ವಿದ್ಯುತ್ ಆವೇಗ, ವಿದ್ಯುತ್ ಶಕ್ತಿ ಗೊತ್ತಲ್ಲ, ಸ್ವಿಚ್ ಹಾಕಿದ ತಕ್ಷಣ ಪಟ್ ಅಂತ ಹತ್ಕೊಳ್ಳುತ್ತೆ. ಆ ರೀತಿ ಈ ಆವೇಗವನ್ನು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಅದು ಕೋಶಕಾಯಕ್ಕೆ, ಜೀವಕೋಶಕ್ಕೆ, ಅದರ ನಂತರ ಆಕ್ಸಾನ್ ತುದಿವರೆಗೆ ಚಲಿಸಿ ನರಕೋಶಗಳಿಂದ ಸಂದೇಶ ಇಡೀ ದೇಹದ ಯಾವ ಭಾಗಕ್ಕೆ ಹೋಗ್ಬೇಕು, ಯಾವ ಭಾಗದಿಂದ ಯಾವ ಭಾಗಕ್ಕೆ ಹೋಗ್ಬೇಕು ಅನ್ನೋದನ್ನು ಸಂದೇಶ ಕಳಿಸುತ್ತೆ. ಆಕ್ಸಾನ್ ತುದಿಯಲ್ಲಿನ ರಾಸಾಯನಿಕ ಆವೇಗಗಳು ಸಂಸರ್ಗವನ್ನು ಅಂದರೆ ಕವಲೊಡೆದಿರ್ತಕ್ಕಂತಹ ಭಾಗ ಇದೆಯಲ್ಲ ನೋಡಿ, ಈ ಸಂಸರ್ಗ ಅಂತಾರೆ. ಪ್ರತಿಯೊಂದು ನರಕೋಶದ ತುದಿ ಟೀಲೋಡೆಂಡ್ರೈಟ್ಸ್ ಹೇಳಿದ್ರೆ ಇದರಿಂದ ಮತ್ತೆ ನರ ಸಂದೇಶ ಇದಕ್ಕೆ ಹೋಗುತ್ತೆ, ಇಲ್ಲಿಂದ ಮತ್ತಿಂದ ನರಕೋಶಕ್ಕೆ ಹೋಗುತ್ತೆ. ಇದನ್ನು ಸಂಸರ್ಗ ಅಥವಾ ಸಿನಾಪ್ಸ್ ಅಂತ ಕರೀತಾರೆ. ಅವುಗಳು ಡೆಂಡ್ರೈಟ್ಗಳಿಗೆ ಮತ್ತೆ ತಲುಪಿಸ್ತವೆ. ಡೆಂಡ್ರೈಟ್ಗಳು ಪುನಃ ಕೋಶಕಾಯಕ್ಕೆ ತಲುಪಿಸ್ತವೆ. ನೋಡಿ, ಇಲ್ಲಿ ಕೋಶಕಾಯ ಇದೆ, ಮತ್ತು ಪುನಃ ಆಕ್ಸಾನ್, ಪುನಃ ಡೆಂಡ್ರೈಟ್. ಈ ರೀತಿ ಈ ಕ್ರಿಯೆಗಳು ಕೆಲವೊಂದು ಸ್ನಾಯುಕೋಶಗಳು ಅಥವಾ ಕೆಲವೊಂದು ಗ್ರಂಥಿಗಳಿನ ಕೋಶಗಳಿಗೆ ಈ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನರವ್ಯೂಹಗಳು ಸಹಾಯ ಮಾಡ್ತವೆ. ಏನು ಚಿತ್ರ ಇದು? ಮೂಗು ಮುಚ್ಚಿದ್ದೀವಿ ಅಂದರೆ ಕೆಟ್ಟ ವಾಸನೆ ಅಂತಾನೆ, ಹೌದಾ? ಚೆನ್ನಾಗಿದ್ರೆ ಸ್ಮೆಲ್ಲು ಅಂತ ತಗೋತೀವಿ, ಹೌದಾ? ಅಂದರೆ ಮೂಗಿನಲ್ಲಿರ್ತಕ್ಕಂತಹ ಗ್ರಾಹಕ ಕೋಶಗಳು, ಅಲ್ಲಿ ಆಹಾರದ ವಾಸನೆ ಬರ್ತೀರ. ಒಂದೊಂದು ಸರಿ ನಿಮ್ಮ ಮನೇಲಿ ಏನಾರು ಕರೀತಾ ಇದ್ದರೆ, ಸಂಜೆ ನಿಮ್ಮ ಮನೆಗೆ ಹೋಗ್ತೀರ, ಹೋದ ತಕ್ಷಣ ಏನಾರು ಕರೀತಾ ಇದ್ದರೆ, ಏನಮ್ಮ ವಾಸನೆ, ಏನು ಮಾಡ್ತಾ ಇದೆಯಾ, ವಾಸನೆ ಬರ್ತಾ ಇರುತ್ತೆ, ಹೌದಾ? ಇಲ್ಲಾಂದರೆ ಹೋದ ತಕ್ಷಣ ಇರೋ ಇದೇನಿದೆ ಕೆಟ್ಟ ಸ್ಮೆಲ್ಲು ಅಂತ ಇರ್ತೀವಿ, ಹೌದಾ? ಈ ಒಂದು ವಾಸನೆ ಅಂತಲ್ಲ, ರುಚಿ ಪ್ರತಿಯೊಂದು ನಮಗೆ ಗೊತ್ತಾಗೋದು ಯಾವುದರಿಂದ? ನರಕೋಶಗಳಿಂದ, ಜ್ಞಾನೇಂದ್ರಿಯಗಳು ಮತ್ತು ನರಕೋಶಗಳಿಂದ. ಮತ್ತು ನಾನು ಫಸ್ಟೇ ಹೇಳಿದೆ, ನಾವು ಕ್ರಾಸ್ ಮಾಡಬೇಕಾದ್ರೆ ವಾಹನಗಳು ಬರ್ತಾ ಇರುತ್ತೆ, ಹೌದಾ? ಬಸ್ಸು ನಮ್ಮ ಮಾರ್ಗದಲ್ಲಿ ಬರ್ತಾ ಇದೆಯಲ್ಲ, ಜೋರ ಬರ್ತಾ ಇದೆಯೋ, ಅದಕ್ಕೆ ತಕ್ಷಣ ನಾವು ಗೊತ್ತಿಲ್ಲದೆ ಏನೋ ಸುಮ್ಮನೆ ಹೋಗ್ತಾ ಇರ್ತೀವೇನ್ರಿ. ಆ ಸಂದರ್ಭದಲ್ಲಿ ಅಕಸ್ಮಾತ್ ಸಡನ್ನಾಗಿ ಬಸ್ ಬಂತು, ನಾವು ಯಾವ ಕಡೆ ಹೋಗ್ಬೇಕು, ಹಿಂದಕ್ಕೆ ಬರೋಣ ಮುಂದಕ್ಕೆ ಬರೋಣ, ಏನಾರು ಒಂದು ಡಿಸಿಷನ್ ತೊಗೊತೀವಿ. ಆ ಬಸ್ ಬರ್ತಾ ಇರೋದು ನಮಗೆ ಗೊತ್ತಾಗುತ್ತೆ, ನಾವು ಅಪಾಯ ಅಂತ ಗೊತ್ತಾಗ್ಬಿಡುತ್ತೆ, ಗೊತ್ತಾಯ್ತಾ? ಈ ರೀತಿ ಹಠಾತ್ತಾಗುವುದು, ನಾವು ಮುಟ್ತೀವಿ, ಗೊತ್ತಿಲ್ಲದೆ ಮುಟ್ಬಿಡ್ತೀವಿ, ಬಿಸಿ ವಸ್ತು ಪಟ್ ಅಂತ ತೊಗೊತೀವಿ ವಾಪಸ್ ಕೈನ, ಹೌದಾ? ನಮಗೆ ಅರಿವೇ ಇರೋದಿಲ್ಲ. ಆ ರೀತಿ ತಕ್ಷಣ ಕ್ರಿಯೆಗಳೇನು ನಡೀತಾವಲ್ಲ, ಅವುಗಳನ್ನು ಪರಾವರ್ತಿತ ಪ್ರತಿಕ್ರಿಯೆಗಳು ಅಂತ ಕರಿತೀವಿ. ಈ ಪರಾವರ್ತಿತ ಪ್ರತಿಕ್ರಿಯೆಗಳಾಗಬೇಕಾದ್ರೆ ನಮ್ಮ ದೇಹದಲ್ಲಿ ಮೆದುಳಿಗೆ ಸಂದೇಶ ಹೋಗಲ್ಲ. ನೋಡಿ, ಇಲ್ಲಿ ಬಿಸಿ ವಸ್ತು ಕೊಟ್ಟಿದ್ದಾರೆ, ಇದನ್ನು ಮುಟ್ತಾ ಇದ್ದಾರೆ. ಈ ಒಂದು ಕ್ರಿಯೆ ಈ ಬೆರಳಲ್ಲಿರ್ತಕ್ಕಂಥ ನರಕೋಶಗಳ ಮೂಲಕ ಇಲ್ಲಿ ಹೋಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಭಾಗ ಇದೆ, ಇದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಭಾಗ ಇದೆಯಲ್ಲ, ಪರಾವರ್ತಿತ ಚಾಪಕ್ರಿಯೆ ಅಂತ ಕರೀತಾರೆ. ಮೆದುಳು ಬಳ್ಳಿ ಇದು. ಮೆದುಳಿನಿಂದ ಈ ಹಿಂದಿನ ಶಿರಭಾಗ ಇದೆಯಲ್ಲ, ತಲೆ ಭಾಗದಿಂದ ಕೆಳಗೆ ಹೋಗುತ್ತಲ್ಲ ಬೆನ್ನಿಗೆ ನರಕೋಶಗಳು, ಆ ಕುತ್ತಿಗೆ ಹಿಂಭಾಗದಲ್ಲಿ ಬರ್ತದೆ. ಮೆದುಳು ಬಳ್ಳಿ ಅಂತ ಕರಿತೀವಿ.
ಈ ಪರಾವರ್ತಿತ ಪ್ರತಿಕ್ರಿಯೆ ಆಗಬೇಕಾದ್ರೆ ಸಂದೇಶ ಪೂರ್ಣವಾಗಿ ಮೆದುಳಿಗೆ ಹೋಗಲ್ಲ. ಸಂದೇಶ ಏನಾಗುತ್ತೆ, ಈ ಚರ್ಮ ಇದು ಒಂದು ಜ್ಞಾನೇಂದ್ರಿಯ, ಇಲ್ಲಿ ಸುಟ್ಟ ಅನುಭವ ಆಗುತ್ತಲ್ವಾ, ಅವಾಗೇನಾಗುತ್ತೆ, ಸಂದೇಶ ಮೆದುಳು ಬಳ್ಳಿಗೆ ಬರುತ್ತೆ. ಮೆದುಳು ಬಳ್ಳಿಗೆ ಬಂದ ತಕ್ಷಣ ಇಲ್ಲಿ ಏನಾಗುತ್ತೆ, ಸೆಲ್ ಬಾಡಿ ಆಫ್ ಅಫರೆಂಟ್ ನ್ಯೂರಾನ್, ಆಕ್ಸಾನ್ ಆಫ್ ದ ಅಫರೆಂಟ್ ನ್ಯೂರಾನ್, ಸೆಲ್ ಬಾಡಿ ಅಂದರೆ ದೇಹದಲ್ಲಿರುವ ನರಕೋಶಗಳು, ಇವು ಜ್ಞಾನವಾಹಿ ನರಕೋಶಗಳು. ಇಲ್ಲಿ ಬರ್ತಕ್ಕಂಥ ಜ್ಞಾನವಾಹಿ ನರಕೋಶಗಳು ಅಂದರೆ ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನು ತರ್ತಕ್ಕಂಥ. ನೆಕ್ಸ್ಟು ಈ ಜ್ಞಾನವಾಹಿ ನರಕೋಶ ಆದಮೇಲೆ ಇದು ಕ್ರಿಯಾವಾಹಿ ನರಕೋಶಗಳು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕ್ರಿಯಾವಾಹಿ ನರಕೋಶ. ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶಗಳ ಸಂಪರ್ಕವನ್ನು ಮಾಡ್ತಕ್ಕಂಥವು ಇಲ್ಲಿ ನೋಡಿ, ಸೆಲ್ ಬಾಡಿ ಆಫ್ ಇಂಟರ್ ನ್ಯೂರಾನ್, ಇವೆರಡಕ್ಕೂ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ನರಕೋಶ ಸಂಬಂಧ ಕಲ್ಪಿಸುವ ನರಕೋಶ. ಆಯಿತಾ? ಇದು ಎಫರೆಂಟ್ ನ್ಯೂರಾನ್ ಅಂತ ಕೊಟ್ಟಿದ್ದಾರೆ, ಸೆಲ್ ಬಾಡಿ ಆಫ್ ಎಫರೆಂಟ್ ನ್ಯೂರಾನ್. ಅಫರೆಂಟ್ ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ. ಈ ನರಕೋಶ ಏನು ಮಾಡುತ್ತೆ, ಕ್ರಿಯಾವಾಹಿ ನರಕೋಶ ಸಂದೇಶವನ್ನು ಮತ್ತೆ ಪುನಃ ಸ್ನಾಯುಗಳಿಗೆ ತರುತ್ತೆ. ಬೇಗ ವಾಪಸ್ ತಗೋ, ಇಲ್ಲಾಂದರೆ ಸುಟ್ಟು ಬಿಡುತ್ತೆ ಕೈ. ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಅದನ್ನು ವಾಪಸ್ ತೊಗೊಂಡ್ಬರ್ತೀವಿ ಕೈನ, ಗೊತ್ತಾಯ್ತಾ? ಈ ರೀತಿ ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶಗಳ ಮಧ್ಯೆ ಉಂಟಾಗುವ ಸಂಪರ್ಕ, ಈ ರೀತಿ ಕ್ರಿಯೆ ನಡೆಯುತ್ತಲ್ಲ ಪರಾವರ್ತಿತ ಪ್ರತಿಕ್ರಿಯೆ. ಈ ಮಾರ್ಗಗಳು ಜ್ಞಾನೇಂದ್ರಿಯಗಳಿಂದ ಜ್ಞಾನವಾಹಿ ನರಕೋಶ, ಜ್ಞಾನೇಂದ್ರಿಯಗಳು 1, ಜ್ಞಾನವಾಹಿ ನರಕೋಶ 2, ಸಂಬಂಧ ಕಲ್ಪಿಸುವ ನರಕೋಶ 3, ಕ್ರಿಯಾವಾಹಿ ನರಕೋಶ 4, ಈ ಸ್ನಾಯುಗಳು ಮೂಮೆಂಟ್ ಆಗ್ತಾವಲ್ಲ 5. ಹೀಗೆ ಈ ಪರಾವರ್ತಿತ ಚಾಪದ ಮಾರ್ಗಗಳು ಅಂತ ಕರಿತೀವಿ. ಪರಾವರ್ತಿತ ಪ್ರತಿಕ್ರಿಯೆ ಆಗಬೇಕಾದ್ರೆ ಈ 5 ಮಾರ್ಗಗಳಲ್ಲೂ ಸಹ ಸಂದೇಶ ವೇಗವಾಗಿ ನಡೆದುಬಿಟ್ಟು ಕ್ರಿಯೆ ನಡೆಯುತ್ತೆ, ವೇಗವಾಗಿ ಹೋಗಿ ಕ್ರಿಯೆ ನಡೆಯುತ್ತೆ. ಅಂದರೆ ಇದು ಸುಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು, ಸುಡ್ತಕ್ಕಂಥ ಒಂದು ಪ್ರಚೋದನೆ ನಮ್ಮ ಮೆದುಳಿನ ತನಕ ಕಾಯಲ್ಲ. ನಮ್ಮ ಮೆದುಳಿನ ತನಕ ಎಲ್ಲಾರ ಕಾಯ್ತಾ ಕೂತ್ಕೊಂಡ್ರೆ ಅದು ನಮ್ಗೆ ಸುಟ್ಟೋಗ್ಬಿಡತ್ತೆ, ಹೌದಾ? ಈ ರೀತಿ ತಕ್ಷಣ ಆಗ್ತಕ್ಕಂಥ ಅಪಾಯ ಆಗ್ತಕ್ಕಂತಹ ಒಂದು ಕ್ರಿಯೆಗಳೇನಿದೆಯಲ್ಲ, ನಾವು ತಕ್ಷಣ ಏನು ಒಂದು ಡಿಸಿಷನ್ ತಗೊತೀವಲ್ಲ, ಆ ಒಂದು ಕ್ರಿಯೆ ನಡಿಬೇಕಾದ್ರೆ ಮೆದುಳಿಗೆ ಸಂದೇಶ ಹೋಗಲ್ಲ, ಮೆದುಳು ಬಳ್ಳಿನೇ ಸಂದೇಶವನ್ನು ಕಳಿಸುತ್ತೆ. ಈ ರೀತಿ ಕ್ರಿಯೆ ನಡೆಯೋದನ್ನು ನಾವು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಪರಾವರ್ತಿತ ಪ್ರತಿಕ್ರಿಯೆ ನಡಿಬೇಕಾದ್ರೆ ಯಾವ್ಯಾವ ಮಾರ್ಗದಲ್ಲಿ ಸಂದೇಶ ಹೋಗುತ್ತೋ ಆ ಒಂದು ಮಾರ್ಗವನ್ನು ಪೂರ್ತಿ ನಾವು ಪರಾವರ್ತಿತ ಚಾಪ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ನೋಡಿ, ಪರಾವರ್ತಿತ ಪ್ರತಿಕ್ರಿಯೆ ಮಾಹಿತ ಮೊಳ ಅರಿವು ಮೆದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮೆದುಳು ಬಳ್ಳಿಯಲ್ಲಿ ತಾನಾಗಿ ಉಂಟಾಗ್ತವೆ. ಮೆದುಳಿನ ತನಕ ಹೋಗಲ್ಲ ಇದು, ಮೆದುಳು ಬಳ್ಳಿನಲ್ಲೇ ಪರಾವರ್ತಿತ ಪ್ರತಿಕ್ರಿಯೆ ಆಗ್ಬಿಡುತ್ತೆ. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ. ಒಂದು ಮುಳ್ಳು ತುಳಿತಾ ಇರ್ತೀರ ಅಂತ ಕಷ್ಟ ತೆಗಿತೀವಿ, ಹೌದಾ? ಅದನ್ನು ಪೂರ್ತಿಯಾಗಿ ಕಾಲು ಭಾರವನ್ನು ಅಲ್ಲಿ ಬಿಡ್ತೀರಾ? ಇಲ್ಲ, ಹೌದಲ್ಲ ಮಕ್ಕಳ? ಅದೇ ಥರ ಕಣ್ಣು ಪಾಪೆಯ ಗಾತ್ರದ ಬದಲಾವಣೆ, ಕುರ್ಚಿಯನ್ನು ಜರುಗಿಸುವಂತಹ ಕ್ರಿಯೆಗಳು, ಅಂದರೆ ನಮ್ಗೆ ಅಪಾಯ ಆಗ್ತಕ್ಕಂತಹ ಒಂದು ಸನ್ನಿವೇಶಗಳಲ್ಲಿ ನಾವೇನು ಮಾಡ್ತೀವಿ, ಬಹಳ ಬೇಗ ನಮ್ಮ ದೇಹದ ಕ್ರಿಯೆಗಳು ನಡೆಯುತ್ತೆ. ಕೆಲವರು ಅದಾಗ್ಯೂ ಮಾಡಿದರೆ ಕಾಮನ್ ಸೆನ್ಸ್ ಇಲ್ಲ ನೋಡಿ, ಸೆನ್ಸೇ ಇಲ್ಲ, ತೀರಾ ಅಷ್ಟು ಗೊತ್ತಾಗಲ್ವಾ ಅಂತ ಬೈತಾರೆ, ಹೌದಾ ಮಕ್ಕಳ? ಆ ಪರಾವರ್ತಿತ ಪ್ರತಿಕ್ರಿಯೆ ತಕ್ಷಣ ಆಗಬೇಕು. ಈಗ ಸಣ್ಣ ಮಕ್ಕಳು ಯಾವುದಾದ್ರು ಒಂದು ಹಾವನ್ನು ನೋಡಿದ್ವಪ್ಪ ಸಡನ್ನಾಗಿ ಏನು ಮಾಡ್ತಾವೆ ಅಲ್ವಾ? ತಕ್ಷಣ ಜೋರಾಗೊಳಕ್ಕೆ ಶುರು ಮಾಡಿಬಿಡ್ತಾವೆ. ಓಕೆ, ನೀವು ಅಳ್ತೀರಾ? ನಿಮಗೆ ಗಾಬರಿಯಿಂದ ಓಡೋಕ್ಕೆ, ಇಲ್ಲಾಂದರೆ ಕಾಲು ಓಡ್ದಂಗೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾವೆ. ಸಡನ್ನ ಡಿಸಿಷನ್ ತೊಗೋಬೇಕಲ್ಲ. ಈ ರೀತಿ ಸಂದರ್ಭಗಳು, ನೀವು ಕ್ರಾಸ್ ಮಾಡೋದೇ ಆಗಲಿ, ಬಿಸಿ ಪದಾರ್ಥಗಳನ್ನು ಮುಟ್ಟೋದೇ ಆಗಲಿ, ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಐರನ್ ಮಾಡ್ತಾ ಇರ್ತೀರ, ಐರನ್ ಬಾಕ್ಸ್ ಆಫ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಪಟ್ ಅಂತ ಮುಟ್ಬಿಡ್ತೀರ, ತಕ್ಷಣ ಕರೆಂಟ್ ಹೊಡಿಯುತ್ತೆ, ಯೂ ಅಂತ ಪಾಟ್ ಅಂತ ತೆಗಿತೀರ, ಹೌದಾ? ಇವೆಲ್ಲ ಇಂಥ ಸನ್ನಿವೇಶಗಳಲ್ಲಿ ನಡೀತಕ್ಕಂಥ ಕ್ರಿಯೆಗಳು ಪರಾವರ್ತಿತ ಚಾಪದ ಮೂಲಕ ಒಂದು ಈ ಕ್ರಿಯೆಗಳು ನಡೀತಾವೆ. ಗೊತ್ತಾಯ್ತಾ? ಈ ಸಹಭಾಗಿತ್ವ ಮತ್ತು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ನರಕೋಶಗಳು ಸಹಾಯ ಮಾಡ್ತವೆ ಅಂತ ಹೇಳಿದೆ.
ಈ ಮೆದುಳು ಅನ್ನೋದು ಸಹ ಪೂರ್ತಿ ನರಕೋಶಗಳಿಂದ ಮಾಡಲ್ಪಟ್ಟಿದೆ ಮಕ್ಕಳು. ಗೊತ್ತಾಯ್ತಾ? ಮೆದುಳಿನ ಚಿತ್ರ ತೋರಿಸ್ತಾ ಇದ್ದೀವಿ ನೋಡಿ. ಮಿಸ್ ನಮ್ಮ ಬುಕ್ನಲ್ಲಿ ಹಿಂಗಿಲ್ಲ ಅಂತಿರಲ್ಲ, ಇದು ಪೂರ್ತಿ ಮೆದುಳು. ನಿಮ್ಮ ಬುಕ್ಕಲ್ಲಿ ತೋರಿಸಿದ್ದು ಅದು ಅಡ್ಡಛೇದ ನೋಟದ ಮೆದುಳಿನ ಒಳಭಾಗಗಳನ್ನು ತೋರಿಸ್ತಾರೆ. ಇದು ಹೊರಭಾಗ, ಮಡಿಕೆ 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 ಇದೆ ನೋಡಿ. ಈ ಮೆದುಳು 2 ಭಾಗ ಇದೆ ನೋಡಿ, ಇಲ್ಲಿ ತೋರಿಸ್ದಂಗೆ ನಮ್ಮ ಹಣೆ ಹತ್ರ ಮುಂದಿನ ಭಾಗ ಇದೆ. ಇದು ಒಂದು ಭಾಗ, ಇದು ಒಂದು ಭಾಗ. ನಮ್ಮ ದೇಹದ ಈ ಮೆದುಳಿನ ಈ ಬಲಭಾಗ ಇದೆಯಲ್ಲ, ಇದು ನಮ್ಮ ಎಡಭಾಗದ ಭಾಗಗಳನ್ನು ಸಂಪರ್ಕವನ್ನು ಹೊಂದಿರುತ್ತೆ. ಅದೇ ಥರ ಇದು ಎಡಭಾಗದ ಮೆದುಳಿನ ಭಾಗ ಇದೆಯಲ್ಲ, ಇದು ನಮ್ಮ ದೇಹದ ಬಲಭಾಗದ ಅಂಗಗಳ ಸಂಪರ್ಕವನ್ನು ಹೊಂದಿರುತ್ತೆ ಮಕ್ಕಳು. ಗೊತ್ತಾಯ್ತಾ? ಈ ಮೆದುಳಿನಲ್ಲಿ ನಾವು ಮುಖ್ಯವಾಗಿ 3 ಭಾಗ ನೋಡ್ತೀವಿ: ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಮೆದುಳಿನ ಪ್ರಮುಖ ಭಾಗಗಳು ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಗೊತ್ತಾಯ್ತಾ? ಐಚ್ಛಿಕ ಕ್ರಿಯೆ ಗೊತ್ತಲ್ಲ ನಿಮಗೆ? ಐಚ್ಛಿಕ ಅಂದರೆ ನಮ್ಮ ಇಚ್ಛೆಗೆ ಒಳಪಡೋದು. ಈ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಡೋದೆ. ನಾವು ಕಣ್ಣು ಮುಚ್ಚೋನೋ, ಕಣ್ಣು ತೆಗೆಯೋನೋ, ಹೋಗೋನೋ ಬೇಡೋ, ಇವು ಐಚ್ಛಿಕ ಕ್ರಿಯೆಗಳು. ಅಂತಹ ನಮ್ಮ ಇಷ್ಟಪಟ್ಟಂಗೆ ಅಂಗಗಳು ಕೆಲಸ ಮಾಡ್ತಾವಲ್ಲ, ಅವುಗಳನ್ನ ಐಚ್ಛಿಕ ಅಂಗಗಳು ಅಂತೀವಿ. ಅವುಗಳ ನಡೆಸ್ತಕ್ಕಂಥ ಕ್ರಿಯೆಗಳನ್ನು ಐಚ್ಛಿಕ ಕ್ರಿಯೆಗಳು ಅಂತೀವಿ. ಈ ಐಚ್ಛಿಕ ಕ್ರಿಯೆಗಳನ್ನೆಲ್ಲ ನಿಯಂತ್ರಿಸ್ತಕ್ಕಂಥದ್ದು ಮುಮ್ಮೆದುಳು. ಒಂದು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಚಪ್ಪಾಳೆ ತಟ್ಟೋದಾಗಲಿ, ಓಡೋದಾಗಲಿ, ವ್ಯಾಯಾಮ ಮಾಡೋದಾಗಲಿ ಇತ್ಯಾದಿ. ಈಗ ಯಾವುದಾದ್ರು ಕಾರ್ಯಕ್ರಮ ಆಗಿರುತ್ತೆ, ನೀವೇನು ತಗೊಳ್ಳಿಲ್ಲದ್ರಷ್ಟು ಅಟ್ಲೀಸ್ಟ್ ಪ್ರೈಸು, ಚಪ್ಪಾಳೆ ತಟ್ಟೋ ಕಾರ್ಯನಾರು ಮಾಡಬೇಕಲ್ವ? ಅವಾಗೇನು ಮಾಡ್ತೀರ? ಕೆಲವರು ಸುಮ್ಮನೆ ಕೂತಿರ್ತೀರ ಪ್ಯಾಸಿವ್ ಆಗಿ. ಅದು ನಿಮ್ಮ ಇಷ್ಟ ಅಲ್ವಾ? ನನ್ನ ಇಷ್ಟ, ನನಗೇನು ಚಪ್ಪಾಳೆ ತಟ್ಟಂಗಾಗಿಲ್ಲ. ಕೆಲವರು ಅದನ್ನು ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ಕೊಂಡು ಜೋರ ಚಪ್ಪಾಳೆ ತಟ್ತಾರೆ, ಅದು ಅವ್ರ ಇಷ್ಟ. ಹೌದಾ? ರನ್ನಿಂಗ್ ರೇಸಲ್ಲಿ ನಾನು ಫಸ್ಟ್ ಬರಬೇಕು ಅಂತ ಓಡ್ತಾರೆ, ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಅಂತ ಮಾಡ್ತಾರೆ. ಕೆಲವರು ಸುಮ್ಮನೆ ಮಲಕ್ಕಂಡು ಕಾಲ ಕಳೀತಾರೆ. ಅಂದರೆ ಅವ್ರವ್ರ ಇಷ್ಟ ಅಲ್ವಾ ಮಕ್ಕಳ? ಇದು ಐಚ್ಛಿಕ ಕ್ರಿಯೆ. ಅದನ್ನು ನಿಯಂತ್ರಿಸ್ತಕ್ಕಂಥ ನಮ್ಮ ದೇಹದ ಮುಮ್ಮೆದುಳು. ಈ ಮುಮ್ಮೆದುಳು ನೋಡಿ, ಮೆದುಳು ಮತ್ತು ಮೆದುಳು ಬಳ್ಳಿ. ಮೆದುಳಿನಿಂದ ಬೆನ್ನಿನ ಭಾಗದಲ್ಲಿ ಹೊರಟಿರ್ತಕ್ಕಂತಹ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಮೆದುಳು ಬಳ್ಳಿ ಇರುತ್ತೆ. ಈ ಇನ್ನೊಂದು ಮುಮ್ಮೆದುಳಾದಮೇಲೆ ಪರಿಧಿ ನರವ್ಯೂಹ ಅಂತ ಹೇಳ್ತಾರೆ. ಪರಿಧಿ ನರವ್ಯೂಹ ಅಂದರೆ ಇದು ಮೆದುಳು ಮತ್ತು ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿರ್ತಕ್ಕಂಥ ಒಟ್ಟು ಭಾಗವನ್ನು ನಾವು ಪರಿಧಿ ನರವ್ಯೂಹ ಅಂತ ಕರಿತೀವಿ. ಇದನ್ನು ಯಾಕೆ ಕೇಳಿದ್ರು ಅಂದರೆ, ಅನೈಚ್ಛಿಕ ಕ್ರಿಯೆಗಳು ಇದ್ದಾವೆ, ನಮ್ಮ ಇಚ್ಛೆಗೆ ಒಳಪಡದೇ ಇರ್ತಕ್ಕಂಥ ಭಾಗಗಳು ಯಾವುವು ಅಲ್ವಾ? ಹೃದಯ ನಮ್ಮ ಇಚ್ಛೆಗೇನು ಒಳಪಟ್ಟಿಲ್ಲ, ಅದು ಜೀರ್ಣಕ್ರಿಯೆ ಒಳಗವು ಅವುಗಳಿಗೆ ಪಾಡಿಗೆ ಅವಳಿಗೆ ಇಷ್ಟ ಬಂದರೆ ಮಾಡ್ತಾವೆ. ಹೌದಾ? ಹಂಗೆ ಅಂದ್ಕೊಂಡು ಅವೇನು ನಮ್ಮಂಗೆ ಸೋಮಾರಿ ತಂದಿಂದ ಅವೇನು ಮಲಗಲ್ಲ. ನೀನು ಮಲಗಿದ್ರೂ ಹೃದಯ ಕೆಲಸ ಮಾಡಲೇಬೇಕಾಗುತ್ತೆ. ಹೌದಲ್ಲ? ನೀನೇನಾರು ಮಲಗಿದೆಯಾ ಅಂತ ಅದು 1 ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಏನಾರು ರೆಸ್ಟ್ ತಗೊಳ್ತು ಹೃದಯ, ಹಾರ್ಟ್ ಅಟ್ಯಾಕ್. ಹೌದಾ? ಅದೇ ಥರ ನೀನು ಎಂತೆಂಥ ಕಡಲೆ ಗಟ್ಟಿಯಾದ ಆಹಾರ ಎಲ್ಲ ತಿಂದಿರ್ತೀಯ, ಅದೆಲ್ಲ ಸರಳ ಕಣಗಳ ರೂಪದಲ್ಲಿ ಮೃದುವಾಗಬೇಕು ಅಂದರೆ ಅಲ್ಲಿ ಒಳಗಡೆ ಜಠರದ ಸ್ನಾಯುಗಳು ತುಂಬ ಅದನ್ನು ಮದಿಸ್ತಾವೆ, ಚೆನ್ನಾಗಿ ಮಜ್ಜಿಗೆ ಕಡ್ದಂಗೆ ಚೆನ್ನಾಗಿ ಆಹಾರನ ಜೀರ್ಣಿಸ್ತಾವೆ. ಅವೆಲ್ಲ ಕ್ರಿಯೆಗಳು ನಮ್ಮ ಇಚ್ಛೆಗೊಳಪಟ್ಟಿದೆಯೋ ಮಕ್ಕಳ? ಇಲ್ಲ, ನಮ್ಮ ಇಚ್ಛೆಗೊಳಪಟ್ಟಿಲ್ಲ. ಆ ಒಂದು ಅಂಗಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಕ್ರಿಯೆಗಳನ್ನು ಮಾಡ್ತಕ್ಕಂತಹ ಅಂಗಗಳೇನಿದಾವೆ ನಾವು ಅನೈಚ್ಛಿಕ ಅಂಗಗಳು. ಅನೈಚ್ಛಿಕ ಅಂಗಗಳಿಂದ ಮಾಡ್ತಕ್ಕಂಥ ಕ್ರಿಯೆನೇ ಅನೈಚ್ಛಿಕ ಕ್ರಿಯೆ. ಈ ಅನೈಚ್ಛಿಕ ಕ್ರಿಯೆಗಳನ್ನೆಲ್ಲ ನಿಯಂತ್ರಿಸ್ತಕ್ಕಂಥದ್ದು ಯಾವುದು? ಹಿಮ್ಮೆದುಳಿನ ಮೆಡುಲ. ಹಿಮ್ಮೆದುಳಿನ ಮೆಡುಲ ಅಂತ. ಮೆಡುಲ ಮತ್ಯಾವುದು ಕೆಲಸ ಮಾಡುತ್ತೆ? ಹಿಮ್ಮೆದುಳಿನಲ್ಲಿರ್ತಕ್ಕಂತಹ ಮೆಡುಲ ಆಬ್ಲಾಂಗೇಟ ಅಂತ ಕರೀತಾರೆ. ಹಿಮ್ಮೆದುಳಿನಲ್ಲಿ 3 ಭಾಗ ಇದೆ: ಪಾನ್ಸ್, ಅನುಮಸ್ತಿಷ್ಕ, ಮೆಡುಲ, ಮಣಿಶಿರ ಅಂತಲೂ ಕರೀತಾರೆ. ಪಾನ್ಸ್, ಅನುಮಸ್ತಿಷ್ಕ, ಮಣಿಶಿರ. ಮಣಿಶಿರ ಅಂತ ಏನು ಹೇಳ್ತಿಲ್ಲ, ಇದೇ ಮೆಡುಲ. ಇದು ರಕ್ತದೊತ್ತಡ. ನಮ್ಮ ದೇಹದಲ್ಲಿ BP ಇರುತ್ತಲ್ಲ, ಅದು ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಬಾಯಲ್ಲಿ ನೀರೂರುವಿಕೆ.
ಏನಾದ್ರು ನೀವು ನೆನೆಸ್ಕೊಳ್ರಿ, ಬಾಯಿನಲ್ಲಿ ಹಂಗೆ ನೀರು ಬರುತ್ತೆ. ಅದಕ್ಕೆ ಕಾರಣ ಹಿಮ್ಮೆದುಳಿನ ಮೆಡುಲ. ಆಯಿತಾ? ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ ಮಾಡುತ್ತೆ. ವಾಂತಿ ಆಗೋದು. ಈಗ ಸಣ್ಣ ಮಕ್ಕಳು ಏನಾರೇ ತಿಂದಿರ್ತಾವೆ ಚೆನ್ನಾಗಿ, ಅವಕ್ಕೆ ವಾಂತಿ ಬರುತ್ತೆ ಅಂತ ಹೇಳೋಕ್ಕೂ ಬರಲ್ಲ, ಬಾರ್ ಅಂತ ವಾಂತಿ ಮಾಡ್ಕೊಂಡ್ಬಿಡ್ತಾವೆ. ಹೌದಾ ಮಕ್ಕಳ? ಅದು ಕಂಟ್ರೋಲ್ ಮಾಡೋದು ಹಿಮ್ಮೆದುಳಿನ ಮೆಡುಲ ಅಥವಾ ಮನುಷ್ಯರ. ಅವಕ್ಕೆ ಆ ಥರ ಕಂಟ್ರೋಲಿಂಗ್ ಕೆಪಾಸಿಟಿ ಇರಲ್ಲ. ಹಿಮ್ಮೆದುಳಿನ ಮೆಡುಲ ಮನುಷ್ಯರ ಅಷ್ಟು ಪ್ರಬುದ್ಧವಾಗಿಯೂ ಬೆಳೆದಿರಲ್ಲ. ಅದೇ ನಮಗೆ ವಾಂತಿ ಬಂದರೆ ಏನು ಮಾಡ್ತೀವಿ? ತಕ್ಷಣ ಇಲ್ಲಿ ಇರಬಾರ್ದು ಅಂತ ಯಾವ ಪ್ಲೇಸಿಗೆ ಹೋಗ್ಬೇಕೋ ಆ ಪ್ಲೇಸಿಗೆ ಹೋಗಿ ಮಾಡ್ತೀವಿ. ಅದರಲ್ಲೂ ಯಾವುದು ಪ್ಲೇಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಕೈನಾರು ಅಡ್ಡ ಹಿಡ್ಕೊಂಡು ವಾಂತಿ ಮಾಡ್ಕೊತೀವಿ, ಸಿಡಿಬಾರ್ದು ಅಂತ. ಹೌದಾ? ಯಾಕೆಂದರೆ ನಮ್ಮ ಮೆದುಳಿನ ಮೆಡುಲ ಅಷ್ಟೆಲ್ಲ ಕಂಟ್ರೋಲ್ ಮಾಡ್ತಿರುತ್ತೆ. ಗೊತ್ತಾಯ್ತಾ? ಅದೇ ಥರ ಅನುಮಸ್ತಿಷ್ಕ ಇದೆಲ್ಲಿರುತ್ತೆ ಅಂದರೆ ಹಿಮ್ಮೆದುಳಿನಾಗ. ಇದೇನು ಕೆಲಸ ಮಾಡುತ್ತೆ? ನಾನು ಹೇಳಿದೆ, ಪಾನ್ಸ್, ಅನುಮಸ್ತಿಷ್ಕ ಮತ್ತು ಮೆಡುಲ ಅಥವಾ ಮನುಷ್ಯರ ಹಿಮ್ಮೆದುಳಿನ ಭಾಗಗಳು ಅಂತ. ಈ ಅನುಮಸ್ತಿಷ್ಕದ ಏನು ಕೆಲಸ? ನಡೆಯೋದು. ನಾವೇನಾದ್ರು ಬೈಸಿಕಲ್ ಸವಾರಿ ಮಾಡ್ತಾಯಿದ್ದೀನಿ, ಏನಾರ ಬಿದ್ದದ್ದು ಎತ್ಕೊತೀನಿ, ಈ ಥರ ಅನುಮಸ್ತಿಷ್ಕ ಇದೆಯಲ್ಲ, ಚಲನೆ ನಿಯಂತ್ರಿಸೋದು, ದೇಹದ ಭಂಗಿ ಸಮತೋಲನನ ಕಾಪಾಡ್ಕೊಳ್ಳೋದು. ಇವು ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಮತ್ತು ಸಮತೋಲನ. ಇದು ನಮ್ಮ ಇಚ್ಛೆಗೊಳಪಟ್ಟಿರ್ತಕ್ಕಂಥ ಸ್ನಾಯುಗಳ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು ಅನುಮಸ್ತಿಷ್ಕ. ಒಟ್ಟಾರೆ ನಮ್ಮ ಚಟುವಟಿಕೆಗಳು, ಚಲನವಲನಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅನುಮಸ್ತಿಷ್ಕ. ಈ ಅನುಮಸ್ತಿಷ್ಕ ಈಗ ಒಂದು ಸಂದರ್ಭದಲ್ಲಿ ನಾವು ಹೋಗ್ತಾ ಇರ್ತೀವಿ, ನಾನು ಆಗಲೇ ಹೇಳಿದ್ನಲ್ಲ, ಬಸ್ ಬರ್ತಾ ಇರುತ್ತೆ, ಆ ಕಾಲುಗಳಿಗೆ ಸಂದೇಶ ಕಳಿಸುತ್ತೆ, ನೀನು ಮುಂದಕ್ಕೆ ಹೋಗೋಕ್ಕೋ ಬೇಡೋ ಏನು. ಹೌದಾ? ಆ ಒಂದು ಸಂದೇಶ ಬರೋದು ಅನುಮಸ್ತಿಷ್ಕದಿಂದ. ಹಿಂದಕ್ಕೆ ಬಾ, ಇಲ್ಲಾಂದ್ರೆ ಮುಂದಕ್ಕೆ ಓಡೋಗು. ಈಗ ನಾವು ಓಡ್ತಾ ಇರ್ತೀವಿ, ಇಲ್ಲ ಬೀಳಂಗಾಗುತ್ತೆ. ಬೀಳಂಗಾದ ತಕ್ಷಣ ನಾವೇನು ಮಾಡ್ತೀವಿ? ಬೀಳಬಾರ್ದಪ್ಪ ಅಂತಂದು ತಕ್ಷಣ ಬಾಡಿ ಏನಾದರೂ ಮಾಡಿ ಬ್ಯಾಲೆನ್ಸ್ ತೊಗೊತೀವಿ. ಅದಕ್ಕೆ ಕಾರಣ ಅನುಮಸ್ತಿಷ್ಕ. ಅದೇ ಸಣ್ಣ ಮಕ್ಕಳು ಓಡುತ್ತಿರ್ತವೆ, ಏನಾರು ಎಡುತ್ತವೆ, ಎಡವಿದ ತಕ್ಷಣ ಏನು ಮಾಡ್ತಾವೆ? ದಬಾರ್ ಅಂತ ಬಿದ್ದೊಳಗೆ ಶುರು ಮಾಡ್ತಾವೆ. ಅಂದರೆ ಅನುಮಸ್ತಿಷ್ಕ ಇನ್ನೂ ಪ್ರಬುದ್ಧತೆಯಿಂದ ಬೆಳಿಬೇಕು ಅವುಗಳಿಗೆ. ಒಟ್ಟಾಗಿ ನಮ್ಮ ಚಲನವಲನಗಳಿಗೆ ಸಹಾಯಕ ಮಾಡುತ್ತೆ, ನಿಯಂತ್ರಿಸುತ್ತೆ. ಒಬ್ಬ ಡ್ರಿಂಕ್ಸ್ ಮಾಡಿರ್ತಾನೆ, ಅವನು ನಡಿಬೇಕಾದ್ರೆ ಸರಿಯಾದ ರೀತಿ ನಡೆಯಲ್ಲ. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಈ ಅನುಮಸ್ತಿಷ್ಕ ಇದೆಯಲ್ಲ, ಇದು ಅಷ್ಟು ನಾರ್ಮಲ್ ವ್ಯಕ್ತಿ ಇರೋ ಥರ ಪ್ರಬುದ್ಧತೆಯಿಂದ ಕೆಲಸ ಮಾಡ್ತಿರಲ್ಲ ಅವ್ರದ್ರಲ್ಲಿ. ಹಾಗಾಗಿ ಅವನು ಬೀಳೋದು, ಸೊಟ್ಟ ನಡೆಯೋದು, ಎತ್ತತ್ಲಾಗ ಹೋಗೋದು, ಹಿಂಗೆಲ್ಲ ಮಾಡ್ತಿರ್ತಾನೆ. ಗೊತ್ತಾಯ್ತಾ ಮಕ್ಕಳ? ಅನುಮಸ್ತಿಷ್ಕ ಒಟ್ಟಾರೆ ನಮಗೆ ಚಲನವಲನಗಳನ್ನು, ನಮ್ಮ ದೇಹದ ಐಚ್ಛಿಕ ಕ್ರಿಯೆಗಳನ್ನು ಸಹ ನಿರ್ದೇಶನ ಮಾಡ್ತಕ್ಕಂಥದ್ದು ಅನುಮಸ್ತಿಷ್ಕ. ಆಯಿತಾ? ಮೆದುಳು ತಲೆಬುರುಡೆಯ ಎಲುಬಿನ ಪೆಟ್ಟಿಗೆಯೊಳಗೆ ಒಂದು ದ್ರವ ಇದೆ, ಸೆರಿಬ್ರೋಸ್ಪೈನಲ್ ದ್ರವ ಅಂತ. ಆ ಸೆರಿಬ್ರೋಸ್ಪೈನಲ್ ದ್ರವ ಈ ಒಂದು ಮೆದುಳನ್ನು ಸಂರಕ್ಷಿಸಿದೆ. ಮತ್ತು ಅಷ್ಟೇ ಅಲ್ಲ, ಮೆದುಳು ಬಳ್ಳಿಯು ಕಶೇರುಕ ಸ್ತಂಭ ಬೆನ್ನುಮೂಳೆಯಿಂದ ಇದು ಸಂರಕ್ಷಿಸಲ್ಪಟ್ಟಿದೆ. ಮೆದುಳು ತಲೆಬುರುಡೆ ಎಷ್ಟು ಗಟ್ಟಿ ಅಂದರೆ ದೇಹದಲ್ಲೆಲ್ಲೇ ವಸುಡು ತುಂಬ ಗಟ್ಟಿಯಾದ ಭಾಗ ಮಕ್ಕಳ. ಅದರಲ್ಲಿ ತಲೆಬುರುಡೆ ರಕ್ಷಣೆ ಮಾಡ್ತಕ್ಕಂಥ ಸ್ಕಲ್, ಅದು ಸಹ ತುಂಬ ಗಟ್ಟಿಯಾಗಿರ್ತಕ್ಕಂತಹ ಭಾಗ. ಮೆದುಳು ಅಂದರೆ ಹೆಂಗಿರುತ್ತೆ ಅಂದರೆ ಒಳ್ಳೆ ಮುದ್ದೆ, ನಮ್ಮ ಮನೇಲಿ ರಾಗಿ ಮುದ್ದೆ ಇರುತ್ತಲ್ಲ, ಹಂಗೆ ಮೆತ್ತಗಿರ್ತದೆ. ಅಂತಹ ಒಂದು ತುಂಬ ಬಹಳ ಒಂದು ಏನಂತ ಹೇಳ್ಬೋದು, ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಈ ಮೆದುಳನ್ನು ಸಂರಕ್ಷಿಸ್ತಕ್ಕಂಥದ್ದು ತಲೆಬುರುಡೆ. ಗೊತ್ತಾಯ್ತಾ? ಅದು ಹೇಗೆ ಕ್ರಿಯೆಯನ್ನು ಮಾಡುತ್ತೆ ನರ ಅಂಗಾಂಶ ಅಂದರೆ, ನರ ಅಂಗಾಂಶದ ಜೀವಕೋಶಗಳು ಇರ್ತಾವಲ್ವ, ಅವುಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸ್ತವೆ.
ಆ ಅವು ಉದ್ದದಲ್ಲಿ ಕಡಿಮೆ ಆಗ್ತಾ ಬರ್ತವೆ. ಈಗ ನರಕೋಶ ಬೇರೆ ಸ್ನಾಯುಕೋಶ ಬೇರೆ ಮಕ್ಕಳು. ಆ ಸ್ನಾಯುಕೋಶಗಳು ವಿಶೇಷವಾಗಿ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ. ಸ್ನಾಯುಕೋಶಗಳು ನರಕೋಶಗಳು ಸಂದೇಶ ತಂದ ತಕ್ಷಣ ಸ್ನಾಯುಕೋಶಗಳು ಕೆಲಸ ಮಾಡಬೇಕು ಅಂದರೆ 2 ಮೂಳೆಗಳನ್ನು ಬಿಗಿಯಾಗಿರ್ತಕ್ಕಂಥ ಸ್ನಾಯುಕೋಶ ಒಂದೊಂದು ಸರಿ ಕೆಲವಾಗ ಹಿಗ್ಗಬೇಕಾಗುತ್ತೆ, ಕೆಲವೊಂದು ಸರಿ ಕುಗ್ಗಬೇಕಾಗುತ್ತೆ. ಹೌದಾ? ಈ ರೀತಿ ಸ್ನಾಯುಕೋಶಗಳು ನರಸಂದೇಶದ ಗಳ ಮೇಲೆ ಕ್ರಿಯೆಯನ್ನು ಮಾಡ್ತವೆ. ವಿಶೇಷವಾದ ಪ್ರೋಟೀನ್ಗಳನ್ನು ಹೊಂದಿದೆ ಸ್ನಾಯುಕೋಶಗಳು. ಇವುಗಳು ವಿಶೇಷವಾದ ಪ್ರೋಟೀನ್ಗಳನ್ನು ಹೊಂದಿದ್ದು ನರಗಳ ವಿದ್ಯುತ್ತಾವೇಗಗಳ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗೆ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ತವೆ. ಗೊತ್ತಾಯ್ತಾ ಮಕ್ಕಳ? ಆಯಿತಾ? ನೆಕ್ಸ್ಟು ಇದಿಷ್ಟು ಈ ಮಾನವನಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ನರಕೋಶಗಳು ಯಾವ ರೀತಿ ಸಹಾಯ ಮಾಡಿದೆ ಅಂತ. ಗೊತ್ತಾಯ್ತಾ? ಬರೀ ನರಕೋಶಗಳಷ್ಟೇ, ನರಾಂಗಾಂಶ ಅಷ್ಟೇ ನಮ್ಮಲ್ಲಿ ದೇಹದ ಎಲ್ಲ ಸಹಭಾಗಿತ್ವ ನಿಯಂತ್ರಣ ಮಾಡಲಿಕ್ಕೆ ಸಹಾಯಕ್ಕಾಗೋದು ಇಲ್ಲ ಮಕ್ಕಳು. ಬರೀ ಇದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಕೆಲವೊಂದು ಭಾಗಗಳ ವಿಶಿಷ್ಟವಾದ ಒಂದು ಕಿಣ್ವಗಳು ಅಥವಾ ರಾಸಾಯನಿಕ ವಸ್ತುಗಳು, ಪ್ರೋಟೀನ್ಗಳಂದರೆ ತಪ್ಪಾಗಲ್ಲ, ಅವುಗಳನ್ನು ಸ್ರವಿಸ್ತದೆ, ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ನಮ್ಮ ಬಾಯಿನಲ್ಲಿ ಲಾಲಾರಸ ಇದೆ. ಆಹಾರ ಯಾವ್ದಾರು ನೆನಪು ಮಾಡಿದ ತಕ್ಷಣ ನಮಗೆ ಬಾಯೆಲ್ಲ ನೀರಿರುತ್ತೆ. ಯಾಕೆ ಅಂತಂದರೆ ಅದು ನಮಗೆ ಇಷ್ಟ ಆಗುತ್ತಲ್ಲ, ಅದಕ್ಕೆ. ಹೌದಾ? ಅಂದರೆ ಯಾಕೆ ಹೇಳಿದೆ, ಅಲ್ಲಿ ಒಂದು ಲಾಲಾರಸ ಕಿಣ್ವಗಳು ಉತ್ಪತ್ತಿ ಆಗುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂದರೆ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ನ ಸರಳ ಪದಾರ್ಥಗಳನ್ನಾಗಿ ವಿಭಜಿಸುತ್ತೆ. ಈ ರೀತಿ ಕಿಣ್ವಗಳು ಅಥವಾ ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಹಲವು ಭಾಗಗಳಲ್ಲಿ ಉತ್ಪತ್ತಿ ಆಗ್ತವೆ. ಆ ಉತ್ಪತ್ತಿಯಾಗಿರ್ತಕ್ಕಂತಹ ಒಂದು ಕಿಣ್ವಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವು ಭಾಗಗಳಲ್ಲಿ ಉತ್ಪತ್ತಿ ಆಗುತ್ತೆ. ಅವುಗಳು ಉತ್ಪತ್ತಿ ಆಗ್ತಕ್ಕಂಥ ಭಾಗಗಳನ್ನು ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಕೆಲವೊಂದು ರಸದ ರೂಪದಲ್ಲಿ ಉತ್ಪತ್ತಿಯಾಗಿ ಅವುಗಳು ರಕ್ತಕ್ಕೆ ಬಿಡುಗಡೆ ಆಗ್ತದೆ. ರಕ್ತದಿಂದ ಯಾವ ಭಾಗ ತಲುಪಬೇಕು ಆ ಭಾಗ ತಲುಪಿ ಆ ಕ್ರಿಯೆಯನ್ನು ಸರಿಯಾದ ರೀತಿ ಮಾಡೋ ಹಾಗೆ ಮಾಡುತ್ತಾರೆ. ಪ್ರಾಣಿಗಳು ಏನಾದ್ರು ತುರ್ತು ಪರಿಸ್ಥಿತಿಯನ್ನು ಎದುರಿಸ್ಬೇಕು ಅಂದರೆ ಅದರಲ್ಲಿ ಒಂದು ಅಡ್ರಿನಲಿನ್ ಹಾರ್ಮೋನ್ ಅಂತ ಇರುತ್ತೆ. ಅಂದರೆ ನರಕೋಶಗಳು ಬಿಟ್ಟು ಹೇಳ್ತಾರೆ, ಅದು ಅಡ್ರಿನಲಿನ್ ಹಾರ್ಮೋನ್ ಅಂತ. ಆ ಅಡ್ರಿನಲಿನ್ ಹಾರ್ಮೋನ್ ಏನು ಮಾಡುತ್ತೆ, ಭಯ, ಕೋಪ, ಒತ್ತಡ ಇದೆಲ್ಲ ಸಂದರ್ಭಗಳಲ್ಲೂ ಸಹ ನಮ್ಮನ್ನು ನಿಯಂತ್ರಣಕ್ಕೆ ಒಳಪಡಿಸುತ್ತೆ. ಅಂದರೆ ಇಲ್ಲಿ ನಾವೇನು ಹೇಳ್ತಿರೋದು, ಸಹಭಾಗಿತ್ವ ನಿಯಂತ್ರಣ ಬರೀ ನರಕೋಶಗಳಿಂದ ಅಷ್ಟೇ ಅಲ್ಲ, ನಮ್ಮ ದೇಹದ ವಿವಿಧ ಭಾಗಗಳಲ್ಲಿರುವ ಕೆಲವೊಂದು ಭಾಗಗಳು, ಅಂದರೆ ಮೂಗು, ಕಣ್ಣು, ಕಿವಿ ಥರ ಕಾಣಿಸಲ್ಲವು, ಅವುಗಳನ್ನು ಗ್ರಂಥಿಗಳು ಅಂತ ಕರಿತೀವಿ. ನೀವು ಯಾವ್ದಾರ ಗ್ರಂಥಿ ಕೇಳಿದ್ದೀರಾ? ಎಸ್, ಮೇದೋಜೀರಕ ಗ್ರಂಥಿ ಅಲ್ವಾ? ಅದೇನು ಮಾಡುತ್ತೆ, ಮೇದೋಜೀರಕ ರಸವನ್ನು ಉತ್ಪತ್ತಿ ಮಾಡುತ್ತೆ. ಆ ಮೇದೋಜೀರಕ ರಸ ಡೈರೆಕ್ಟಾಗಿ ಆಹಾರವನ್ನು ತಲುಪುತ್ತೆ. ಆದರೆ ಇನ್ನೂ ಹಲವಾರು ನಮ್ಮ ದೇಹದಲ್ಲಿ ಗ್ರಂಥಿಗಳಿವೆ. ಥೈರಾಯ್ಡ್ ಗ್ರಂಥಿ ಅಂತ ಗಂಟ್ಲಲ್ಲಿರುತ್ತೆ, ಆ ಧ್ವನಿಪೆಟ್ಟಿಗೆ ಮೇಲಿರುತ್ತೆ ಥೈರಾಯ್ಡ್ ಗ್ರಂಥಿ ಅಂತ. ಅದು ಉತ್ಪತ್ತಿ ಮಾಡತಕ್ಕಂಥ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್. ಅದು ದೇಹದ ಸಮತೋಲನ ಮತ್ತು ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನು ಬರಬೇಕು ಅಂದರೆ ನಾವು ದಿನನಿತ್ಯ ಅಯೋಡಿನ್ ಯುಕ್ತ ವಸ್ತುವನ್ನು ಆಹಾರ ಪದಾರ್ಥದಲ್ಲಿ ಬಳಸಬೇಕು. ಅದಕ್ಕೆ ಯಾರೇ ಆಗಲಿ ಎಲ್ಲೇ ಆಗಲಿ ಅಯೋಡಿನ್ ಯುಕ್ತ ಉಪ್ಪನ್ನೇ ತೊಗೊಳ್ಳಿ ಅಂತ ಜಾಹೀರಾತನ್ನು ಕೊಡ್ತಾರೆ. ಯಾಕೆಂದರೆ ಅಯೋಡಿನ್ ಯುಕ್ತ ಉಪ್ಪನ್ನು ನಾವು ಪ್ರತಿನಿತ್ಯ ಬಳಸ್ತಾ ಇದ್ದರೆ ಥೈರಾಯ್ಡ್ ಗ್ರಂಥಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡಲಿಕ್ಕೆ. ನಾವು ಹಾಗೆ ಆರಾಮಾಗಿ ಹಂಗೆ ಅದು ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ ಅಂತ ಹೆಂಗೆ ಹೇಳ್ತೀವಿ ಮಕ್ಕಳು. ಆ್ಯಕ್ಚುಲಿ ಇತ್ತೀಚೆಗೆ BP ಶುಗರ್ ಥರ ಥೈರಾಯ್ಡು ಬರ್ತಾಯಿದೆ ಎಲ್ಲರೂ. ಆ ಥೈರಾಯ್ಡ್ ಏನಪ್ಪ ಅಂತ ಹೇಳಿದ್ರೆ ಅದು ಉತ್ಪತ್ತಿ ಆಗ್ತಕ್ಕಂಥ ಥೈರಾಕ್ಸಿನ್ ಹಾರ್ಮೋನು ನಮ್ಮ ದೇಹದ ಸಮತೋಲನ ಬೆಳವಣಿಗೆಗೆ ಯಾವ ರೀತಿ ಸಹಾಯಕ ಆಗುತ್ತೆ ಅಂದರೆ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ ನಡೀತಕ್ಕಂತಹ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ ಥೈರಾಕ್ಸಿನ್ ಹಾರ್ಮೋನ್. ಗೊತ್ತಾಯ್ತಾ? ಈ ರೀತಿ ಅದು ದೇಹದ ಸಮತೋಲನ ಬೆಳವಣಿಗೆಗೆ ಥೈರಾಕ್ಸಿನ್ ಹಾರ್ಮೋನ್ ಕಾರಣ ಆಗಿರೋದ್ರಿಂದ ಇದನ್ನು
ಥೈರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತಲೂ ಕರೀತಾರೆ. ತುಂಬ ಇಂಪಾರ್ಟೆಂಟು ಥೈರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ. ಮತ್ತು ಈ ಹಾರ್ಮೋನ್ ಉತ್ಪತ್ತಿ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಯೋಡಿನ್ ಇರಬೇಕು. ಅದಕ್ಕೆ ಸರ್ಕಾರ ಏನು ಮಾಡಿದೆ, ಎಂಥವರೇ ಆಗಲಿ ಅಯೋಡಿನ್ ಉಪ್ಪನ್ನು ಉಪ್ಪನ್ನು ಬಳಸ್ತಾರೆ. ಅದಕ್ಕೆ ಪ್ರತಿಯೊಂದು ಮಾರಾಟ ಮಾಡ್ತಕ್ಕಂಥ ಉಪ್ಪಿನಲ್ಲಿ ಅಯೋಡಿನ್ ಇರಲೇಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ. ನಮಗೆ ಪ್ರತಿದಿನ ಬೇಕಾಗಿರೋದು ಬಹಳ ಕಡಿಮೆ, 0.005%. ಅಷ್ಟು ಪ್ರಮಾಣದಲ್ಲೂ ಸಿಗದೇ ಇರ್ತಕ್ಕಂಥ ಪ್ರದೇಶಗಳಿದೆ. ಜಗಳೂರು ಆ ಥರ ಪ್ರದೇಶಗಳು. ಅವ್ರ ಭೂಮಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಆಹಾರ ಬೆಳೆಗಳಲ್ಲಿ ಪೋಷಕಾಂಶಗಳಂತಹ ಈ ಒಂದು ಕಿರು ಪೋಷಕಾಂಶಗಳು ಸ್ವಲ್ಪ ಕಡಿಮೆ. ಏನಾರು ಸಿಗಲಿಲ್ಲ ಅಂದರೆ ಅದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಅಯೋಡಿನ್ಯುಕ್ತ ಉಪ್ಪನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಆಯಿತಾ? ಈ ಅಯೋಡಿನ್ಯುಕ್ತ ಉಪ್ಪನ್ನು ಬಳಸೋದ್ರಿಂದ ಯಾವ ಪ್ರದೇಶದಲ್ಲೂ ಸಹ ಈ ಒಂದು ಥೈರಾಕ್ಸಿನಿಂದ ಆಗ್ತಕ್ಕಂಥ ಒಂದು ರೋಗ, ಅಲ್ಲಿ ಗಂಟ್ಲಲ್ಲಿ ತೋರಿಸ್ತಾರೆ ಗಳಗಂಡ ರೋಗ ಅಂತ, ಅದು ಬರಲ್ಲ ಅಂತ. ಅದನ್ನು ಈ ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದ ಉಂಟಾಗ್ತಕ್ಕಂತಹ ಈ ರೋಗ, ಗಳಗಂಡ ರೋಗ ಇದೆಯಲ್ಲ, ಅದನ್ನು ಸ್ಥಾನಿಕ ವ್ಯಾಧಿ ಅಂತ ಕರೀತಾರೆ. ಸ್ಥಾನಿಕ ಅಂದರೆ ಯಾವ ಸ್ಥಾನದಲ್ಲಿ ಈ ಜನರಿಗೆ ಅಯೋಡಿನ್ ಅಂಶ ಸಿಗಲ್ಲೋ ಅಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಥೈರಾಯ್ಡ್ ಸಮಸ್ಯೆ ಭಾಳ ಗಂಟ್ಲು ಊದ್ಕೊಳ್ಳುತ್ತೆ. ಗಳಗಂಡ ರೋಗ ಅಂದರೆ ಈ ಗಂಟ್ಲು ದಪ್ಪ ಊದ್ಕೊಳ್ಳೋದು. ಈ ಥೈರಾಕ್ಸಿನ್ ಹಾರ್ಮೋನು ಕೊರತೆ ಉಂಟಾಗಬಾರ್ದು ಅಂತ ಹೇಳಿದ್ರೆ ನಾವು ಸರಿಯಾದ ರೀತಿಯ ಆಹಾರವನ್ನು ಸೇವಿಸಬೇಕಾಗುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ವ್ಯಕ್ತಿತ್ವದ ಹಾರ್ಮೋನ್, ಗೊತ್ತಾಯ್ತಾ? ಥೈರಾಕ್ಸಿನ್ ಹಾರ್ಮೋನು ಮತ್ತು ಅಯೋಡಿನ್ಯುಕ್ತ ಉಪ್ಪು ಹೇಗೆ ಬಳಸಬೇಕು ಗೊತ್ತಾಯ್ತಲ್ಲ. ಥೈರಾಕ್ಸಿನ್ ಹಾರ್ಮೋನ್ ನೋಡಿ, ಪಿಟ್ಯುಟರಿ ಗ್ರಂಥಿಯು ಸ್ರವಿಸುವ ಬೆಳವಣಿಗೆಯ ಹಾರ್ಮೋನ್, ದೇಹದ ಬೆಳವಣಿಗೆ ಮತ್ತು ನಿಯಂತ್ರಣ ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಈ ಥೈರಾಕ್ಸಿನ್ ಹಾರ್ಮೋನ್ ಏನಾದ್ರು ಒಂದು ಏಜ್ನಲ್ಲಿ ಕಡಿಮೆ ಆಯ್ತು ಅಂದರೆ ಅವ್ರು ಕುಬ್ಜರಾಗಿ ಬೆಳೀತಾರೆ. ಅದು ತುಂಬ ಚಿಕ್ಕದಾಗಿ ಜಾಸ್ತಿ ಉತ್ಪತ್ತಿ ಆವತ್ತು ಅಂದರೆ ಎತ್ತರದಲ್ಲಾರು ದಪ್ಪರನ್ನಲ್ಲಾಗಲು ಅತಿಯಾಗಿ ಬೆಳೆಯೋದು. ದೈತ್ಯತೆ ಮತ್ತು ಕುಬ್ಜತೆ ಇವೆರಡು ಕರೆಕ್ಟಾಗಿರಬೇಕು. ಕುಬ್ಜನಾಗಿರ್ಬೋದು. ನಾರ್ಮಲ್ ಹೈಟ್ ಕಡಿಮೆ ಅಂತಾರೆ, ಆದರೆ ಅದು ಕುಬ್ಜತೆ ಅಲ್ಲ. ಕೆಲವರು 40-42 ವರ್ಷ ಇರ್ತಾರೆ, ಇಷ್ಟೇ ಇರ್ತಾರೆ, ಅದು ಕುಬ್ಜತೆ. ಗೊತ್ತಾಯ್ತಾ? ದೈತ್ಯತೆ, ಈ ಹಾರ್ಮೋನ್ ಅತಿಯಾಗಿ ಸ್ರವಿಸಿದರೆ ದೈತ್ಯತೆ ಉಂಟಾಗುತ್ತಂದರೆ ಸಿಕ್ಕಾಪಟ್ಟೆ ಬ್ಲಡ್ ಪ್ರೆಷರ್ ಆಗೋದು, ಸಿಟ್ಟು, ಕೋಪ ಈ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅಯೋಡಿನ್ಯುಕ್ತ ಉಪ್ಪನ್ನೇ ನಾವು ಬಳಸಬೇಕು. ಇದನ್ನು ಯಾಕೆ ಸ್ಥಾನಿಕ ವ್ಯಾಧಿ ಅಂತ ಕರೀತಾರೆ ಅಂದರೆ, ಇದು ಗಳಗಂಡ ರೋಗವನ್ನು ಅದು ಸಮುದ್ರ ತೀರ ಪ್ರದೇಶದ ಜನಗಳಿಗೆ, ಕರಾವಳಿ ತೀರ, ಸಮುದ್ರ ತೀರ ಪ್ರದೇಶದಲ್ಲಿರೋ ಜನಗಳು ಸಾಮಾನ್ಯವಾಗಿ ಮೀನು ಅಂತ ಆಹಾರ ತಗೊಳ್ತಾರೆ. ಅದೆಲ್ಲ ಸಾಕಷ್ಟು ಅವ್ರಿಗೆ ಉಪ್ಪು ಸಿಗುತ್ತೆ. ಜಗಳೂರಂಥ ಸೈಡಿಗೆ ಹೋದರೆ ಅವರಿಗೆ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಸಿಗೋದು ಕಷ್ಟ. ಆಯಿತಾ? ಅದಕ್ಕೋಸ್ಕರ ಅಯೋಡಿನ್ ಸಿಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಉಪ್ಪನ್ನು ಬಳಸ್ಕೊತಾರೆ. ಈ ಹಾರ್ಮೋನ್ ಕಡಿಮೆ ಆದರೆ ಕುಬ್ಜತೆ, ಜಾಸ್ತಿ ಆದರೆ ದೈತ್ಯತೆ. ನೆಕ್ಸ್ಟ್, ಪ್ರೌಢಾವಸ್ಥೆಯಲ್ಲಿ ಥೈರಾಕ್ಸಿನ್ ಹಾರ್ಮೋನ್, ಪ್ರೌಢಾವಸ್ಥೆಯಲ್ಲಿರುವ ಹಾರ್ಮೋನ್ಗಳು ಬರೀ ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಅಷ್ಟೇ ಅಲ್ಲ, ಹಾರ್ಮೋನ್ಸ್ ಪ್ರೌಢಾವಸ್ಥೆಗೆ ಬಂದಿರತಕ್ಕಂತಹ ವಯಸ್ಕ ಹುಡುಗರು ಮತ್ತು ಹೆಣ್ಣು ಮಕ್ಕಳು, ಇವರಲ್ಲಿ ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದಮೇಲೆ. ವಯಸ್ಕ ಹುಡುಗರಿಗೆ ಏನಪ್ಪ ಲಕ್ಷಣ ಅಂದರೆ, ಟೆಸ್ಟೋಸ್ಟಿರಾನ್ ಹಾರ್ಮೋನು ಹುಡುಗರ ಒಂದು ಲಕ್ಷಣಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್. ಅದೇ ಥರ ಈಸ್ಟ್ರೋಜನ್ಗಳು ಅಂತ ಉತ್ಪತ್ತಿ ಆಗ್ತವೆ, ಹೆಣ್ಣುಮಕ್ಕಳ ಲಕ್ಷಣಕ್ಕೆ ಕಾರಣ ಆಗ್ತಕ್ಕಂಥವು ಈಸ್ಟ್ರೋಜನ್ ಹಾರ್ಮೋನ್ಗಳು. ಆಯಿತಾ? ಪ್ರೌಢಾವಸ್ಥೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಗಳು.
ನೆಕ್ಸ್ಟ್ ಇನ್ಸುಲಿನ್ ಹಾರ್ಮೋನ್ ಕೇಳಿದ್ದೀರಾ? ಇನ್ಸುಲಿನ್ ಇಂಜೆಕ್ಷನ್ ಕೇಳಿರ್ತೀರಲ್ವ? ಹಾಂ, ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಅಂದರೆ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿ ಆಗಲ್ಲ. ಆ ಮೇದೋಜೀರಕ ಗ್ರಂಥಿ ಒಂದು ನಿರ್ನಾಳ ಗ್ರಂಥಿ, ಆದರೆ ಇದು ನಳಿಕಾ ಗ್ರಂಥಿ ಮೇದೋಜೀರಕ ಗ್ರಂಥಿ. ಯಾಕೆಂದರೆ ಮೇದೋಜೀರಕ ರಸ ಉತ್ಪತ್ತಿಯಾಗಿರೋದು ಡೈರೆಕ್ಟಾಗಿ ಜೀರ್ಣಕ್ರಿಯೆ ಆಗ್ತಕ್ಕಂಥ ಆಹಾರಕ್ಕೆ ಸೇರಿಬಿಡುತ್ತೆ. ಅದಕ್ಕೋಸ್ಕರ ಮೇದೋಜೀರಕ ಗ್ರಂಥಿ, ನಿರ್ನಾಳ ಗ್ರಂಥಿ, ನಳಿಕಾ ಗ್ರಂಥಿ ಎರಡೂ ಇರಿಂದ ಇದನ್ನು ಒಂದು ಮಿಶ್ರ ಗ್ರಂಥಿ ಅಂತ ಕರೀತಾರೆ. ಒಳಗಡೆ ಲಾಂಗರೆನ್ಸ್ನ ಕಿರುದೀಪಗಳಿದೆ, ಮೇಲೆ ಮೇದೋಜೀರಕ ಗ್ರಂಥಿ ಇದೆ. ಈ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಹಾರ್ಮೋನ್ ಮಧುಮೇಹ ನಿಯಂತ್ರಿಸಲು ಸಹಾಯಕವಾಗಿದೆ. ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಹಾರ್ಮೋನ್ ಮಧುಮೇಹ, ಸಕ್ಕರೆ ಕಾಯಿಲೆ ನಿಯಂತ್ರಿಸೋದಕ್ಕೆ ಸಹಾಯಕ ಆಗಿದೆ ಅಂತಿದೆ. ಇನ್ಸುಲಿನ್ ಹಾರ್ಮೋನ್ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಹಾರ್ಮೋನ್ ಮಧುಮೇಹ ನಿಯಂತ್ರಿಸೋದಕ್ಕೆ ಸಹಾಯಕ ಆಗುತ್ತೆ. ಯಾವ್ಯಾವ ಕಲ್ತೀರಿ ನಾವು? ಪ್ರಾಣಿಗಳಲ್ಲಿ ಥೈರಾಕ್ಸಿನ್ ಹಾರ್ಮೋನ್, ಪ್ರಾಣಿಗಳಲ್ಲಿ ಹಾರ್ಮೋನ್ಸ್ಗಳು ಹೌದಾ? ನೀವು ಕೊಟ್ಟಿದ್ದು ಪ್ರಾಣಿಗಳಲ್ಲಿ ಹಾರ್ಮೋನ್ಗಳು. ಅಂತಃಸ್ರಾವಕ ಗ್ರಂಥಿಗಳಿಂದ ಸ್ರವಿಕೆ ಆಗುವ ಈ ನೇರವಾಗಿ ರಕ್ತದ ಮೂಲಕ ಗುರಿ ಅಂಗಕ್ಕೆ ತಲುಪುವಂತೆ ಪ್ರತಿಯೊಂದು ಅಂಗಕ್ಕೆ ತಲುಪುವಂತೆ ಈ ಹಾರ್ಮೋನ್ಸ್ಗಳೇನು ಉತ್ಪತ್ತಿ ಆಗ್ತವಲ್ಲ ಅವುಗಳು ಪ್ರತಿ ರಕ್ತದ ಮೂಲಕ ಹರಿದು ಆ ಭಾಗಕ್ಕೆ ಕಳಿಸಿ ಅಲ್ಲಿ ಕಾರ್ಯ ಸರಾಗವಾಗಿ ನೀಡಲಿಕ್ಕೆ ಸಹಾಯಕ ಆಗುತ್ತೆ. ಅಂದರೆ ನಮ್ಮ ಪ್ರಾಣಿಗಳ ದೇಹದಲ್ಲಿ ಬರೀ ನರಕೋಶಗಳಷ್ಟೇ ಅಲ್ಲ, ಅಷ್ಟು ಸಹಭಾಗಿತ್ವ ನಿಯಂತ್ರಣ ಮಾಡಲ್ಲ ಅಷ್ಟೇ ಅಲ್ಲ ಮಾಡೋದು, ನಮ್ಮ ದೇಹದಲ್ಲಿರ್ತಕ್ಕಂತಹ ಹಾರ್ಮೋನ್ಗಳು ಸಹ ನಮ್ಗೆ ಅನೇಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಹಾಯಕ ಆಗಿದೆ. ನೋಡಿ, ಈಗ ನಾನು ಏನು ಹೇಳಿದ್ನಲ್ಲ ಅವೆಲ್ಲ ವಿಷಯಗಳು ಇದೆ ಇದರಲ್ಲಿ. ಕೆಲವು ಅಂತಃಸ್ರಾವಕ ಗ್ರಂಥಿಗಳಿಂದ ಅವುಗಳ ಕಾರ್ಯ, ಬೆಳವಣಿಗೆ ಹಾರ್ಮೋನ್, ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಬೆಳವಣಿಗೆ ಹಾರ್ಮೋನ್ ಅಂದರೆ ಪಿಟ್ಯುಟರಿ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನೇ ಬೆಳವಣಿಗೆ ಹಾರ್ಮೋನ್. ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ನೆಕ್ಸ್ಟು ಥೈರಾಯ್ಡ್ ಗ್ರಂಥಿ. ಫಸ್ಟ್ ಬರಿಬೇಕು, ಅದು ಯಾವುದು ಹಾರ್ಮೋನನ್ನು ಸ್ರವಿಸುತ್ತೆ ಅಂತ. ಯಾವ ಹಾರ್ಮೋನ್? ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುತ್ತೆ. ದೇಹದ ಬೆಳವಣಿಗೆಗಾಗಿ ಮತ್ತು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಲು. ಕರೆಕ್ಟ್ ಇದೆಯಲ್ಲ? ನೆಕ್ಸ್ಟ್ ಇನ್ಸುಲಿನ್. ಏನು ಬರೀತೀರಾ? ಅಂತಃಸ್ರಾವಕ ಗ್ರಂಥಿಗಳು, ಲಾಂಗರೆನ್ಸ್ನ ಕಿರುದೀಪಗಳು ಅಂತ ಬರೀಬೇಕು. ಆಯಿತಾ? ಆ ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆ ಮಟ್ಟ ಏನಾದ್ರು ಹೆಚ್ಚಾದರೆ ಆ ಮಟ್ಟವನ್ನು ನಿಯಂತ್ರಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ. ಇದರ ಅಂತಃಸ್ರಾವಕ ಗ್ರಂಥಿಗಳು ವೃಷಣಗಳು ಏನು ಕೆಲಸ ಮಾಡುತ್ತೆ? ಗಂಡಸಿನ ಲಕ್ಷಣಕ್ಕೆ ಸಹಾಯಕ ಆಗುತ್ತೆ. ಅದೇ ಥರ ಅಂಡಾಶಯ. ಇದು ಅಂಡಾಶಯ ಹೆಣ್ಣು ಮಕ್ಕಳ ಒಂದು ಲಕ್ಷಣಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣವನ್ನು ಮಾಡುತ್ತೆ. ಗೊತ್ತಾಯ್ತಲ್ಲ? ಪಿಟ್ಯುಟರಿ ಗ್ರಂಥಿ ಇವೆಲ್ಲ ತುಂಬಿರೋದು ಗೊತ್ತಾಯ್ತಾ? ಅಂಡಾಶಯ ವೃಷಣಗಳು. ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿ. ಅಡ್ರಿನಲಿನ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನು ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಡೋಪಮಿನ್ ಅಂತ. ಅದರಲ್ಲಿ ಅಡ್ರಿನಲಿನ್ ಭಾಳ ಇಂಪಾರ್ಟೆಂಟ್. ಈ ಅಡ್ರಿನಲ್ ಗ್ರಂಥಿ ಏನು ಸ್ರವಿಸುತ್ತೆ ಹಾರ್ಮೋನ್ಗಳು, ಅದು ಅಡ್ರಿನಲಿನ್ ಹಾರ್ಮೋನ್ ಭಾಳ ಇಂಪಾರ್ಟೆಂಟ್. ಅದೇನು ಕೆಲಸ ಮಾಡುತ್ತೆ? ಈ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ ಅಂದರೆ ನಮ್ಮ ದೇಹ ಕಂಟ್ರೋಲ್ ಇಲ್ದಂಗೆ ಜಗಳನೋ ಓಟನೋ ಮಾಡ್ತಾ ಇರ್ತೀವಿ, ಹಾವ್ಕೊಂತು ಅಂತ.
ಅಪಾಯ ಆಯಿತು ಅಂತ ಓಡು 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 ಹೋಗ್ತಿರ್ತೀವಿ. ಅಥವಾ ಜಗಳ ಮಾಡ್ತಿರ್ತಾರೆ ನೀರಿಗಾಗೋ ಅಥವಾ ಹೊಲದ ನೀರಿಗಾಗೋ ಈ ಥರ. ಅಂಥ ಪರಿಸ್ಥಿತಿಯಲ್ಲಿ ವಿಕೋಪಕ್ಕೆ ಮಾಡಿಕೊಂಡಂಗೆ ಅಡ್ರಿನಲಿನ್ ಹಾರ್ಮೋನ್ ಉತ್ಪತ್ತಿಯಾಗಿ ಅವರ ದೇಹದ ಪ್ರತಿಯೊಂದು ಕೋಆರ್ಡಿನೇಷನ್ಗೆ ಸಹಕಾರಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀರಿ. ಆಯಿತಾ? ಈ ರೀತಿ ನಮ್ಮ ದೇಹದಲ್ಲಿ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಮತ್ತು ನಿಯಂತ್ರಣ ಆಗಬೇಕು ಅಂದರೆ ನರಕೋಶಗಳಷ್ಟೇ ಅಲ್ಲ, ಅಂತಃಸ್ರಾವಕ ಗ್ರಂಥಿಗಳು ಸಹ ಸಹಾಯ ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ನೆಕ್ಸ್ಟು ಮೆದುಳಿನ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಇದೆ. ಯಾಕೆಂದರೆ ಅದೆಲ್ಲ ಕ್ವಶನ್ಸ್ ಎಲ್ಲ ಬರೆಸ್ಬೇಕಾಗುತ್ತೆ. ಇವತ್ತು ಇಷ್ಟು ಸಾಕು. ನೆಕ್ಸ್ಟು ಸಸ್ಯಗಳಲ್ಲಿ ಸಹಭಾಗಿತ್ವ ನಿಯಂತ್ರಣ ಹೇಗಾಗುತ್ತೆ ಅಂತ ನಾವು ನೋಡೋಣ. ಗೊತ್ತಾಯ್ತಾ ಮಕ್ಕಳ? ಇದಕ್ಕೆ ಸ್ವಲ್ಪ ಕ್ವಶನ್ಸ್ ತಗೊಳ್ಳಿ. ಮಾನವನ ಮೆದುಳಿನಲ್ಲಿ ಕಂಡುಬರುವ 3 ಪ್ರಮುಖ ಭಾಗಗಳನ್ನು ಹೆಸರಿಸಿ. ಪರಾವರ್ತಿತ ಪ್ರತಿಕ್ರಿಯೆ ಎಂದರೇನು? ಪರಾವರ್ತಿತ ಪ್ರತಿಕ್ರಿಯೆ ಎಂದರೇನು? ನರಕೋಶದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ನರಕೋಶದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಪರಾವರ್ತಿತ ಚಾಪ ಎಂದರೇನು? ಪರಾವರ್ತಿತ ಚಾಪ ಎಂದರೇನು? ಆಯ್ತಲ್ಲ ಪರಾವರ್ತಿತ ಚಾಪ. ಓಕೆ. ಅನುಮಸ್ತಿಷ್ಕ ಅಲ್ಲ, ಮೆದುಳಿನ ಪ್ರತಿಯೊಂದು ಭಾಗವನ್ನು ಬರೆದು ಅವುಗಳ ಕಾರ್ಯವನ್ನು ತಿಳಿಸಿ. ಮೆದುಳಿನ ಪ್ರತಿಯೊಂದು ಭಾಗಗಳನ್ನು ಬರೆದು ಕಾರ್ಯಗಳನ್ನು ತಿಳಿಸಿ. ಪರಾವರ್ತಿತ ಪ್ರತಿಕ್ರಿಯೆಯ ಈ ಪರಾವರ್ತಿತ ಚಾಪದ